ನನಗೂ ಅವ್ರಿಗೂ ಜಗಳ ಆಗ್ತಿತ್ತು. ಜಗಳ ಕೈ ಮೀರಿದಾಗ ಗೋಡೆಗೆ ಎಡೆ ತೆಗೆದುಕೊಂಡು ಹೊರತಾ ಕೂತಿದ್ದೆ. ಈಗೇನಾದ್ರೂ ಆಗಿರುತ್ತೆ ಅಂತ ಅನ್ಕೊಂಡಿದ್ದೆ. ಅವಳು ಗಟ್ಟಿ ಹತ್ತು ಸುಸ್ತಾಗಿ ಕೊನೆಗೆ ಮುಖ ತೊಳ್ಕೊ ಬರ್ತಿದ್ದೆ. ನೀನವನ್ನ ಹೊಡಿಲಿಲ್ಲ? ಇಲ್ಲ. ಪರಿಚಯ ಆಗಿ ಇಷ್ಟು ವರ್ಷ ಆದ್ರೂ ನಾವು ಯಾವತ್ತೂ ಈ ರೀತಿ ಮಾತಾಡಿರ್ಲಿಲ್ಲ. ಇಷ್ಟು ವರ್ಷ ಪರಿಚಯ ಬೇರೆ, ಇವತ್ತಿನ ಪರಿಚಯ ಬೇರೆ. ಹೌದು, ದೈಹಿಕ ಸಂಬಂಧ ಎಲ್ಲವನ್ನ ಬದಲಾಯಿಸ್ಬಿಡುತ್ತೆ. ಹೊಲಸು ಮಾಡಿಬಿಡುತ್ತೆ. ಆದ್ರೆ ಇಲ್ಲಿವರೆಗೂ ನನ್ನ ಗಂಡ ನನ್ನ ಮೈ ಮುಟ್ಟಿಲ್ಲ. ನಾನು ಮೊದಲು ಹೊಡಿತಿರ್ಲಿಲ್ಲ. ಹೊಡಿಬಾರ್ದು ನಾವು ಹಠಕ್ಕೆ. ನನಗೆ ನಾನೇ ನೋವು ಮಾಡ್ಕೊಡ್ತಿದ್ದೆ. ಅಂಥದ್ದೇನಾಗ್ತಿರ್ಲಿಲ್ಲ. ಸಣ್ಣ ಪುಟ್ಟ ಗಾಯಗಳಾಗ್ತಿರುವಂತೆ. ಇಡೀ ರಾತ್ರಿ ರಂಪಾಟ ಆಗಿ ಸಂತೋಷವಾಗಿರೋಕೆ ಆಗ್ತಿರ್ಲಿಲ್ಲ. ಮೊದಲು ಹಣೆ ಚಚ್ಕೊಂಡು ನೋಡಿ ಗಾಬರಿ ಆಗಿದ್ರು. ಎಲ್ಲ ಸದ್ದೆ ಹೋಗಿ ನನ್ನ ಭಯಕ್ಕೆ ತಬ್ಬಿ ಮುದ್ದಾಡಿ ಮುದ್ದು ಕೊಟ್ಟಿದ್ರು. ಅವಳು ನಿನ್ನ ಹೊಡಿತಿದ್ದ? ಇಲ್ಲ. ಅದಕ್ಕೆ ಪಾಪ ಪ್ರಜ್ಞೆಯಿಂದ ಒದ್ದಾಡಿ ಸಾಯ್ತಾ ಇದ್ದೀನಿ. ಗಂಡಸಾಗೋದು ತುಂಬಾ ಸ್ಟ್ರಾಂಗ್ ಇರಬೇಕು. ಮಕ್ಕಳು ಮರಿ ಸಂಸಾರ ಅಂತ ನೋಡ್ಕೋಬೇಕು. ಏನೇ ಬಂದ್ರು ಎದುರಿಸ್ಬೇಕು. ಅವಳ ಹೆಂಡತಿ ಆಗಿರ್ಲಿಲ್ಲ. ನಾವಿಬ್ಬರಿಗೂ ಮದುವೆನೇ ಆಗಿರ್ಲಿಲ್ಲ. 4 ವರ್ಷ ನಾನು ಅವಳ ತುಂಬಾ ಪ್ರೀತಿ ಮಾಡ್ತಿದ್ದೆ. ಅನುಮಾನಗಳು ಬಂದ್ರು ಸುಮ್ಮನೆ ಇರ್ತಿದ್ದೆ. ಐಡೆಂಟಿಟಿಗಳೇ ಬೇಕಿರಲಿಲ್ಲ ಅವಳಿಗೆ. ನೀನ್ ತುಂಬಾ ನೇರವಾಗಿ ಮಾತಾಡ್ತೀಯ. ನಾನು ಏನು ಹೇಳಲೇ ಇಲ್ಲ. ನಮ್ಮಪ್ಪ ಅಮ್ಮ ನನ್ನ ಚೈಲ್ಡ್ಹುಡ್ ಬ್ರಾಹ್ಮಣ ಆತ್ಮನಿಂದ ಒದ್ದಾಟ, ಹಿಂಸೆ. ಯಾಕೆ ಹೇಳಲ್ಲ? ಕೆಲವೊಂದು ಅಸಹ್ಯನ ಮುಚ್ಚಿಡೋದೇ ಒಳ್ಳೆಯದು. ಯಾಕಂದ್ರೆ ಮಾಡ್ತಾರೆ. ನಿನ್ಗಿನ್ನೂ ಚಿಕಿತ್ಸೆ ಹೋಗಿಲ್ವಾ? ಕಡಿಮೆ ಆಗಿದೆ. ಹೇಗೆ ಕಡಿಮೆ ಮಾಡ್ಕೊಂಡೆ? ನಿಂತರ ನಂಬಿ ತಕ್ಕೊಂಡಾಗ ಕಡಿಮೆ ಆಗಿದೆ. ಮನುಷ್ಯ ಸಂಬಂಧಗಳೇ ವಿಚಿತ್ರ. ಈ ಮದುವೆ ಅನ್ನೋ ಒಳ ಚೌಕಟ್ಟಿನ ಸುಳಿಗಳು ಸರಿಯಾಗಿ ಅರ್ಥನೇ ಆಗಲ್ಲ. ನಿನ್ನ ನೀ ಜಸ್ಟಿಫೈ ಮಾಡ್ಕೋತಿಲ್ಲ ತಾನೆ? ಇಲ್ಲ. ಜವಾಬ್ದಾರಿ ಬೇಕಾಗಿಲ್ಲ. ಆದ್ರೆ ನನ್ನ ಮೈಗೆ ಸಂಬಂಧಪಟ್ಟ ವಿಷಯ. ನಾನು ಮುಂಚೆಯಿಂದಲೂ ಹೀಗೆ. ಅನೈತಿಕತೆ ತುಂಬಾ ಇಷ್ಟ. ಒಮ್ಮೆ ಮಡಿಬಿಟ್ಟೆ ಅಂದ್ರೆ ಮಡಿವಂತ ಹಾಕೋತೀನಿ. ನೀನು, ನಿನ್ನ ಗಂಡ, ನಿನ್ನ ತಾಯಿ, ನಿನ್ನ ಮದುವೆ ಎಲ್ಲ ನಿಜ ಆಗತ್ತೆ. ಮೊದಲೇ ಅರ್ಧಕ್ಕರ್ಧ ಬಿದ್ದಿದ್ದೀನಿ ನಾನು. ಏನೋ ಮುಚ್ಚುತ್ತಾ ಇದೆಯಾ? ಏನಿಲ್ಲ. ನಿನಗೇನಿಸ್ತು? ಒಂದು ಕ್ಷಣ ತೆಗ್ದಿಟ್ಟಿರೋ ತಾಳಿನ ಅಲ್ಲೇ ಇಲ್ಲ. ಆ ಕ್ಷಣದಲ್ಲಿ ನನ್ನ ಗಂಡ ಏನ್ ಮಾಡ್ತಿರ್ಬೋದು ಅಂತ ಯೋಚನೆ ಬಂತು. ಹಾಗೆ ಡಿಸ್ಟರ್ಬ್ ಆದೆ. ಆದ್ರೆ ತಪ್ಪು ಮಾಡ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇಲ್ಲ. ವಿಚಿತ್ರ ಈ ಹೆಂಗಸರು
ಯಾಕಂತ ಅನ್ನಿಸ್ತಾ ಇಲ್ವೋ ಗೊತ್ತಿಲ್ಲ, ಅನ್ನಿಸ್ಬೇಕು. ನಾಳೆ ನೋಡ್ತೀನಿ ನನ್ನ ಗಂಡ ಟೂರಿಂದ ಹಿಂದಕ್ಕೆ ಬರ್ತಾನೆ. ಅವನು ಬಂದಾಗ ಅವನ ಕಣ್ಣಲ್ಲಿ ಕಣ್ಣಿಟ್ಟು ನಂತ ಅವನ ಅಂಗಿಗೆ ಗುಂಡಿ ಹೊಲಿತಾನೆ. ನಾಳೆ ಬೇಗ ಮನೆಗೆ ಬಂದ್ಬಿಡು ಮಾರಾಯ ಅಂತ ಹೇಳ್ತೀನಿ. ಆಗ್ಲೂ ನನ್ನಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ ಅಂದ್ರೆ ನಾನು ಹಾದರಗಿದ್ದೆ ಸರಿ. ಪುರಾಣದಲ್ಲಿ ನಿಮ್ಮನ್ನ ನದಿಗೆ ಕಂಪೇರ್ ಮಾಡ್ತಾರೆ. ಏನೇ ಆಗಲು ಏನೂ ಆಗಿಲ್ಲ ಅನ್ನೋ ರೀತಿ ಹೇಳ್ತೀರ. ಆದರೆ ಗಂಡಸಾಗಲ್ಲ ಫೇಸ್ ಟು ಫೇಸ್ ಮಾತಾಡೋದಿಲ್ಲ. ನೀನ್ ಹೇಳೋದು ಕೆಲವು ಸಲ ನಿಜ ಅನ್ಸುದು. ಅದು ಒಂದು ದೊಡ್ಡತನ ಏನಲ್ಲ, ಅದೊಂದು ವೀಕ್ನೆಸ್ ಇರಬೇಕು. ಆದ್ರೆ ಶಿವಗೆ ಈ ರೀತಿ ಅನುಭವ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಶಿವು ಯಾರು? ನನ್ ಗಂಡ. ಮತ್ತೆ ನನ್ನನ್ನೇ ಶಿವು ಅಂದ್ರೆ ಯಾವಾಗ? ಯಾವಾಗ? ಆವಾಗ ತಬ್ಬಿ ಮುದ್ದಾಡುವ. ಹೌದಾ? ವಿಚಿತ್ರ ನೀವು. ಇದರ ವಿಚಿತ್ರ ಏನ್ ಬಂತು? ಎಲ್ಲೋ ಓದಿರೋ ತರ ನೀವು ಪ್ರೀತಿ ಮಾಡುವಾಗ ಇಡೀ ವ್ಯಕ್ತಿಯ ವ್ಯಕ್ತಿತ್ವ ಸಿಕ್ಕೋದೇ ಇರುತ್ತೆ. ಒಂದಿಷ್ಟು ಸೊಂಟ, ಒಂದಿಷ್ಟು ಕುತ್ತಿಗೆ, ಎದೆ, ತುಟಿ ತಲುಪುತ್ತದೆ. ಹೆಣ್ಣು ನೋಡೋದಕ್ಕೆ ಎಷ್ಟೇ ಸುಂದರವಾಗಿದ್ರು ಕತ್ಲಾದ್ಮೇಲೆ ತಾಡ್ಕಾಡೋದೆ. ನನಗೆಲ್ಲೋ ಹಳೇದೇ ನೆನಪಾಗಿರ್ಬೇಕು. ನನಗೆ ಅನಿಸ್ತು ಗೊತ್ತಾ, ನೀನು ಹೊಸ ಆಗಿದ್ದೆ ಅಂತ ಖುಷಿಯಾಗಿತ್ತು. ಈಗ ನೀನು ಗಂಡನಿಸೋದು ಗೊತ್ತಾದ್ಮೇಲೆ ಅವನ ಮೈ ಹೆಂಗಸರು ಮೈ ತುಂಬಾ ಸಾಫ್ಟ್. ಅವನು ನೋಡೋದಕ್ಕೆ ಕಲ್ತರ ಇದ್ರು. ಅವನ ಮನ್ಸು ಕನ್ನಡ ಕಾಪಿ ರೈಟಿಂಗ್ ಹೋಗ್ತಾರ. ನೋಡೋದಕ್ಕೆ ಸ್ವಲ್ಪ ಅನ್ಸೋದು, ಆಮೇಲೆ ಸಿಗೋದು. ಸಂಧಿಸಲಿಕ್ಕೆ ಸಾಧ್ಯನೇ ಇಲ್ಲದೆ ಇರೋ ಎರಡು ಸಮಾನಾಂತರ ರೇಖೆಗಳು ಮಾತ್ರ. ಅನುಮಾನಗಳೇ ಇಲ್ಲದೆ ಇರುವುದು. ಗಂಡಸ್ಗೆ ಸ್ವಾಭಿಮಾನ ಜಾಸ್ತಿ. ಇರ್ಲಿ, ಏನೀಗ? ಅನುಮಾನಗಳನ್ನು ಬೆಳಬಾರದು. ಹಾಗೇನಿಲ್ಲ, ಅವನು ನನಗೆ ಸೇರ್ತಾರೆ. ಒಂದ್ ನಿಮಿಷ. ಹಲೋ. ಅವನಿಗೆ ನಿನ್ ಮೇಲೆ ಅನುಮಾನ ಬಂದಿಲ್ಲ? ಅನುಮಾನ ಬರೋದು ಬೇಡ. ಫೋನ್ ಮಾಡಿ ಶಿವನ. ಹೌದು, ಶುರುವಾಯ್ತಲ್ಲ ಪಾಪ ಪ್ರಜ್ಞೆ. ಡೆಲ್ಲಿಯಿಂದ ಕಾಲ್ ಮಾಡಿದ. ಊಟ ಮಾಡ ಅಂತ ಕೇಳ. ಲೈಟ್ ಕಟ್ಟೋದಕ್ಕೆ ನೆನಪು ಮಾಡ. ಸೀರೆ ತರಬೇಕು ಅಂತ ಕೇಳ. ಓ ದೇವ್ರೆ, ಭೂಕಂಪನ ಸುಮ್ಮನೆ ಇದೆಯಾ? ನನ್ನ ಮದುವೆ ಆಗು ಅಂತ ಕೇಳಿದ್ರೆ ಏನ್ ಹೇಳ್ತೀಯ? ಗೊತ್ತಿಲ್ಲ, ಯೋಚನೆ ಮಾಡಬೇಕು. ಯಾಕೆ ಮಾಡಿರ್ಲಿಲ್ವಾ? ನೋಡು, ನನ್ನ ಮದುವೆ ಆಗೋ ವಿಚಾರನ ಮಾತಾಡ್ತಾರೆ. ಊಟಕ್ಕೆ ಏನ್ ಮಾಡ್ತೀಯ? ಹೊರಗೊಬ್ಬರಮ್ಮ. ಬೇಡ, ನೀನಿಲ್ಲೇ ಇರು. ನಾನೇ ಹೊರಗೋಗಿ ಕಟ್ಟಿಸ್ಕೊ ಬರ್ತೀನಿ. ನಿನ್ ಮೇಲೆ ಪ್ರೀತಿ ಇದ್ರೆ ನಿನ್ ಜೊತೆ ಬರಲಿಲ್ಲ, ಆಯ್ತಾ?
ಈಗಲೂ ಇವಾಗ ನೀನು ನನ್ನ ಅರ್ಥ ಮಾಡ್ಕೊಂಡಿರು. ಸರಿ, ಡೋರ್ ಲಾಕ್ ಮಾಡು. ಮ್ಯೂಸಿಕ್ ಎತ್ತಾ ಇದೆ. ಬೇಗ ಬಂದ್ಬಿಡ್ತೀನಿ. ಕ್ಷಮಿಸಿದ್ರ ಹೊಸದಾಗಿ ಚಿಕ್ಕಬಹುದಿತ್ತು, ಬೆಳಿಬಹುದಿತ್ತು, ಅಕ್ಕಿನ ಬೆಳಿಬಹುದಿತ್ತು. ಸೋಕೆ ಸೋಕೆ ನಿಮ್ಮ ಅಪ್ಪಾಜಿಯಿಂದ ಲೆಟರ್ ಬಂದತೆ ನೋಡ್ದೆ. ಬರಾಕತ್ತೇನೋ? ನೀನು ಹೋಗ. ಬರೋದಿಲ್ಲ ಅಂತ ತೀರ್ಮಾನ ಮಾಡಿದ. ತೀರ್ಮಾನನೂ ಇಲ್ಲ, ಎಂತದೂ ಇಲ್ಲ. ಅಪ್ಪನಿಗೆ ಸನ್ಮಾನ ಆಗಿದೆ ಅಂತ ಪೇಪರ್ ಹೋಗುತ್ತೆ. ನನ್ಗೇನು ಕೆಲಸ ಇಲ್ಲ ಅಲ್ಲಿ. ನಾನು ಹೋಗೋದು ಬೇಡ ಅಂತ ನಾನು ಹಾಗೆ ಹೇಳಿಲ್ಲ. ಮತ್ತೇನು ಹೇಳಿದೆ? ಈಗ ಜಗಳ ಶುರು ಮಾಡ್ಬೇಕಾ? ನಾನು ಹೋಗ್ಲಾ? ಹೋಗಂದ್ರೆ ಹೋಗ್ತೇನೆ. ತಡೆ ಒಂದು ನಿಮಿಷ. ಏನು? ನಿಮ್ಮ ಅಪ್ಪಾಜಿ ಕೋಲಾಜಿ ತಿಂದಾಗತ್ತಿಲ್ಲ ನೀವು. ನೋಡು, ನೀನ್ ಫ್ಯಾಕ್ಟ್ ಮಾಡೋದ ಮೇಲೆ ಒಬ್ಬ ಕೊಟ್ಟಿದ್ದಾರೆ ನಿಜ. ಆದ್ರೆ ನೀನ್ ತಗೊಂಡಿದ್ದು ನನಗೇನು ಗೊತ್ತಿಲ್ಲ. ಅಷ್ಟು ಜನ ನಾನು ಹೊರಗಡೆ ಹೋಗ್ತಿಲ್ಲ. ಮತ್ತ ನಿಮ್ಮ ಲೇಖನ ಯಾವ ಲೇಖನ? ಒಂದಕ್ಷರ ವಿರುದ್ಧ ಮ್ಯಾಗ್ಝಿನ್ ಒಳಗೆ ಬರೆದು ಅಥವಾ ಹೊರಗೆ ಆಗ್ತಾ ಇದ್ದೀರಾ, ಒಳಗಿನ ಬೇರೆ ಆಗ್ತಾ ಇದೆ. ಯಾಕೆ ಕಾಣಿಲ್ಲ? ನೀವು ಹೊರಕ್ಷಣೆ ತಗೊಂಡು ನಾನು ಸರಿಯಿಲ್ಲ. ಮದುವೆ ಮುಂಚೆ ತಗೋದಿಲ್ಲ, ಮದುವೆ ಆದ್ಮೇಲೆ ತಗೊಂಡೆ. ಅಪ್ಪ ಅಮ್ಮ ಇಬ್ರು ಬಂದು ಇವ್ರು ಎಷ್ಟು ದಿನ ಗೌರ್ಮೆಂಟ್ ಕೆಲಸದಲ್ಲಿ ಇರ್ತಾರಂತೆ. ನೀನಾಗ ಒಂದು ಮಾತು ಹೇಳು ಅಂತ ಹೇಳಿದ್ರೆ ನಾನೇ ನಿನ್ನ ದುಡ್ಡ ಹೋಗಲ್ಲ ಮಾಡಿದ್ದು. ಆದ್ರೆ ಈಗ ನೀನು ಗೌರ್ಮೆಂಟ್ ಕೆಲಸದಲ್ಲಿ ಇದ್ದಿದ್ರೆ ವಾಸಿ ಅನಿಸ್ತಿದೆ. ಹೀಗೆ ನಿನ್ನೊಂದಿಗಲ್ಲಿ ನಾನೊಂದಿಗಲ್ಲಿ ಕೂತ್ಕೊಳ್ಳೋಕೆ ಈ ಶ್ರೀಮಂತ ಯಾಕೆ ಬೇಕು? ನೀವು ಬೆಂಗಳೂರು ಹೋಗು, ಅಲ್ಲಿ ನಿನ್ನ ಕೆಲಸ ಇದೆ. ಎಲ್ಲ ಅಪ್ಪನಿಗೆ ಬಿಡ್ತಾರೆ. ನಿನ್ ಕೆಲಸ ಬೇಗ ಆಗೋದ್ರೆ ನೀನೇ. ನಮ್ಮಪ್ಪ ಎಲ್ಲ ಅಡಿಯನ್ನು ಫ್ಯಾಕ್ಟ್ರಿ ಕಟ್ಸ್ಕೊಂಡಿದ್ದಾರೆ. ಅವರು ಬೇಕಂದಾಗ ದುಡ್ಡು ಕೊಡ್ತಾರೆ. ಅದನ್ನೆಲ್ಲ ಅವ್ರ ಜನ್ಮಸಿದ್ಧ ಹಕ್ಕು ಅನ್ನೋ ತರ ಕೊಡ್ತಾರೆ. ಆದ್ರೆ ನೀನ್ ಹಾಗಲ್ಲ. ನಮ್ಮಪ್ಪ ಏನೇ ಸಹಾಯ ಮಾಡಿದ್ರೆ ನಿನ್ಗೆ ಕೋಪ ಬರುತ್ತೆ. ನೀನ್ ಕೋಪ ಬಂದು ನನ್ನ ಸತ್ಯ. ನಾ ಬೆಳೆ ಬಂದಿದ್ದ ಬಸ್ ನನ್ನ ಕೈಗೆ. ನಿನ್ನ ಬೆಂಗಳೂರು ಹೋಗುವಂತ ಬರುವಂತ ಮಾಡ್ತಿಲ್ಲ. ಇದೆಲ್ಲ ನಿಮಗೆ ಹೊಂದ್ಕೊಳ್ಳಲ್ಲ ಅಂತ ಅಷ್ಟೇ. ಅಷ್ಟಕ್ಕೂ ನಾನ್ ನಮ್ಮ ಅಪ್ಪನಿಂದ ದೂರ ಇರೋದು ಯಾಕೆ ಅನ್ಕೊಂಡಿದ್ಯಾ? ಅವ್ರು ಒಳ್ಳೆತನ ನನ್ನ ಹಾಳು ಮಾಡ್ತಾ ಇದೆ. ಅವ್ರಿಗೆ ನಾವು ನಮ್ಮ ಕಾಲಲ್ಲಿ ನಿಂತ್ಕೊಂಡಿವಿ ಅಂತ ಅನ್ಸಿಲ್ಲ. ಮುಂಬೈಯಲ್ಲಿ ನಮಗೆ ಕೆಲಸ ಸಿಗೋದು ದೊಡ್ಡ ವಿಷಯ ಏನಲ್ಲ. ಈ ಕಾರು ಬಂಗ್ಲೆ ಶ್ರೀಮಂತಿ ಯಾಕೆ ಬೇಕು? ಫ್ಯಾಕ್ಟ್ರಿ ಮೇಲೆ ಸಾಲ ತರಿಸಿದಾಗ ನಾನು ನೀನು ದುಡಿದ್ರು ಸಾಕಾಗಂಗಿಲ್ಲ. ನಿಮ್ಮ ಅಪ್ಪಾಜಿಗೆ ನಂಬಿ ದ್ರೋಹ ಮಾಡಕ್ಕಾಗಲ್ಲ ನನಗ. ರೊಕ್ಕ
ರಿಜಿಸ್ಟರ್ ಮಾಡಿ. ಲಾಸ್ಟ್ ಇಯರ್ ಫೆಲೋಶಿಪ್ ಬಗ್ಗೆ ರಾದಂತಾಗಿತ್ತು, ನೆನಪಿದೆಯಾ? ನೆನಪದ ಹೇಳು. ಇವಾಗ ಅರ್ಜಿ ಹಾಕಿದ್ದೀನಿ, ನಾಳೆ ಇಂಟರ್ವ್ಯೂ ಇದೆ. 2 ವರ್ಷ ನೀನ್ ಬಿಟ್ಟು ಇರಕ್ಕಾಗಲ್ಲ. ಐ ನೋ. ನೀನು ಎದಕ್ಕಿಂತ ಸ್ವಲ್ಪ ಸಹಿಸಕ್ಕಾಗೋದಿಲ್ಲ. ನೀನು ನಿನ್ನ ಸ್ವಲ್ಪ ಒಳಗೊಂಡ ಬೆದರಿಕೆ. ಆದ್ರೂ ನೀನು ಸಹಿಸಕ್ಕಾಗೋದಿಲ್ಲ ಅಂತ ನಿನ್ನೆ ದಿಲ್ಲಿಯಿಂದ ಫೋನ್ ಮಾಡಿದ್ದೆ. ಯಾಕೆ ಮಾಡಿದ್ದೆ? ಏನಂತ ಗೊತ್ತಿಲ್ಲ ನನಗ ದೊಡ್ಡ ರೋಗ ಅನ್ಕೊಂಡ್ಬಿಟ್ಟಿದ್ದೀನಿ. ಆದರೂ ನನಗೆ ಬೇಕು. ನಿನ್ ಜೊತೆ ರೋಗಾಗಿ ನಾನು ಕೆಲಸ ಇಲ್ಲ. ಯಾವ ಕೆಲಸ ಪದ? ಇಂಗ್ಲೆಂಡ್ನವರು ಸಿಕ್ಕಿದ್ರೆ ಆರ್ಟಿಸ್ಟ್ರಿಯಲ್ಲಿ ಓದೋದಕ್ಕೆ 2 ವರ್ಷ ಇಂಗ್ಲೆಂಡ್ ಹೋಗಿರ್ಬೋದು. ಸಿಕ್ಕರೆ ಸಿಗೋದಂತ ಕನ್ಫರ್ಮ್ ಮಾಡ್ಕೊಂಡು ಅರ್ಜಿ ಹಾಕಿದ್ದೀನಿ ನಾನು. ಸಿಗೋ ಸಾಧ್ಯತೆ ಇದೆ. ಆಯ್ತು, ನಾನು ಬಂದ ನಡೆ. ಎಲ್ಲಿಗೆ? ತಾವೆಲ್ಲ ನೀವು ಏನ್ ಹೇಳ್ತಿದ್ಯಾ? ಫ್ಯಾಕ್ಟ್ರಿ ಎಲ್ಲ ಏನ್ ಮಾಡ್ತೀಯಾ? ಮದುವೆ ಮುರಿಬೇಕಾಗಿತ್ತು ಒಪ್ಪಾಗಲ್ಲ. ನಿನಗ ಓದ್ಬೇಕು ಅನ್ಸುತ್ತ, ಹಾಡ್ಬೇಕು ಅನ್ಸುತ್ತ, ಬೆಳಿಬೇಕು ಅನ್ಸುತ್ತ, ಉಳಿಬೇಕು ಅನ್ಸುತ್ತ. ಆರ್ಟ್ ಹಿಸ್ಟ್ರಿ, ಲಂಡನ್, ಪ್ಯಾರಿಸ್, ವಾ ನಾನು ಈ ಮನಿಕಾಯಿ ನಾಯಿ ಮನೆ ಕೈ ಮುಂದಿರ್ಬೇಕಲ್ಲ. ಫ್ಯಾಕ್ಟ್ರಿ ಸಾಲ ಸಂಸಾರ ನಿನ್ನ ಮನೆಯಲ್ಲಿ ನೀವು ಒಬ್ಬರು ಮನೆಯಲ್ಲಿ ಕಾಯ್ತಾರ. ನಿನ್ನ ಹೀಗೆ ನೋಡೋದು ಹೇಳಿಲ್ಲ ನಾನು. ಸರಿ ಮುಜು ಕುಚ್ಚು ಈ ಸರಿ ಒಂದು ಮದುವೆ 2 ವರ್ಷ ಸರಿ ಅಂತ ಹೇಳಿದ್ದೀನಿ. ನನಗೆ ಬೇಕಾದ್ರೆ ನೀನು ಬೇಡ, ನನ್ನ ಮಕ್ಕಳು ಬೇಕು ಅಂದ್ಯಾ, ನೀನು ಬೇಡ ಅಂದೆ. ಸಿಗರೇಟ್ ಸೇಲ್ ಬೇಡ ಅಂದೆ, ಅಂತ ಸೇರಿದ್ದೆ. ಈಗ ನನಗೆ ಮದುವೆ ಬೇಕಾಗಿದೆ, ನೀವು ಉಳಿಯ ಕೊಟ್ಟೆ ಏನ? ನಿನ್ ಹಾಗಾದ್ರೆ ನಾನೇನು ಮಾಡೋದಕ್ಕಾಗಲ್ಲ. ನಿನಗೆ ಹಂಗನ್ಸೋದಿಲ್ಲ ಏನು? ನಾನೇನು ಮದುವೆ ಮುಗಿತಾ ಇಲ್ಲ. ನನಗೆ 2 years ಕಲಿಬೇಕು ತಗೊಳ್ತಾ ಇದ್ದೀನಿ ಅಷ್ಟೇ. ಹೆಂಗಸರು ನಿರ್ಧಾರ ಮಾಡ್ತಾರೆ, ನಿಮ್ಗೆ ಹಠ ಅನ್ಸುತ್ತಲ್ಲ. ಹೇಗೆ ಇನ್ನು ನೀನುಂಟು ನಿನ್ ಮದುವೆ ಉಂಟು, ಏನಾದ್ರು ಮಾಡ್ಕೊಂಡು ಹಾಳಾಗ. ಜೀವನ ಇಡೀ ನೆರಳಿ ಸಾಯೋದಕ್ಕ ನಂದ ಸಾಕಾಗಿದ್ದ. ಈಗ ನೀನು ಶಾಪ ಹಾಕಿದ ಚಲೋ ಸುಖಿ. ನೀ ನನ್ನ ಬೇಕು, ನನ್ನ ದೂರ ಮಾಡಿ ಹೋಗ್ಬೇಡ. ನೀ ದೂರ ಆದಷ್ಟು ಅನುಮಾನ ಹೆಚ್ಚು ನನಗ. ನನ್ನ ಕ್ಷಮಿಸೆ ಒಂದೊಂದು ಸಲ ಬೆಳೆಸ. ನಿನ್ನ ಕ್ಷಮಿಸಿದೀನಿ ಅಂತ ಹೇಳಿದ್ರೆ ಸುಳ್ಳು ಹೇಳಲಾಗುತ್ತೆ. ಓದ್ಬೇಕು ಅನ್ನೋದು ನನ್ನ ಪರ್ಸನಲ್ ಡಿಸಿಷನ್. ಇದನ್ನ ನಿನ್ ಹೇಳಲೇಬಾಗಿತ್ತು. ನೀನ್ ಪರ್ಸನಲ್ ಡಿಸಿಷನ್ ಹೇಗಿತ್ತು? ನೀ ಬೇಡ ಅಂತ ನಾ ಇಲ್ಲ ಮಾಡ್ತದೆ. ನಾನೇ ನಿನ್ ಮರ್ಯಾದೆ ತೆಗಿತಾ ಇಲ್ಲ. ನನ್ನ ಲೈಫ್ನ ನಾನು ನೋಡ್ಕೊಳ್ತೀನಿ ಬಿಡು.
ಆದರೆ ಅತಂತ್ರ ಬದುಕು ನನ್ನ ಸಹಜ ಸ್ಥಿತಿ. ಸ್ವಾಮಿಗಳ ಕಣ್ಣಿಗೆ ಬೀಳ್ತಾ ಹೋಗಿದ್ರ ಹಮಾಲಿ ಮಾಡ್ಕೊಂಡು ಇಲ್ಲಿ ಭಿಕ್ಷೆ ಮಾಡ್ಕೊಂಡು ನಿಂತಿದ್ದೆ. ಒಂದು ಆಪ್ಷನ್ ಇತ್ತು, ನೀನ ಅದು ಮಕ್ಕಳಿಲ್ಲ, ನಮ್ಮದು ಮಕ್ಕಳಾಗಿದ್ರ ಎಲ್ಲ ಸರಿ ಹೋಗ್ತಿತ್ತು. ನಾವು ನೆಲವಿದೆ ಸಾಕಾಗಿದೆ, ಇನ್ನು ಅವನನ್ನು ಆಡಿಸ್ಬೇಕು. ಪ್ರೀತಿ ಅಂದ್ರ ಚಟ ಆಗೈತಿ. ನನಗ ನಿನ್ನ ಮೈ ವಾಸನೆ ಅಷ್ಟ ನೆನಪೈತಿ. ಮತ್ತ ನಿನ್ನ ಜಾಗ ಒಳಗ ಬೆಳಾಕತ್ತ. ಹೌದು, ನಮ್ಮನ್ನ ಬಂಧಿಸಿರೋದು ಪ್ರೀತಿಯಲ್ಲ. ಆದ್ರೆ ನಿಮ್ಮೇಲೆ ಗೌರವ ಇದೆ ನನಗೆ. ನೀನ್ ವ್ಯಕ್ತಿತ್ವ ಎಂತದು ಅಂತ ಗೊತ್ತಿದೆ. ನೀನ್ ಬಗ್ಗೆ ಕೀಳಭಿಪ್ರಾಯ ಇಲ್ಲ, ಅಷ್ಟಾದ್ರೂ ಅರ್ಥ ಮಾಡ್ಕೋ. ಹಲೋ, ಹೌದು ನಾನು. ಮನೇಲಿ ಇದೆಯಾ? ಒಬ್ಬನೇ ಇದೆಯಾ? ನಿನಗೆ ಸಿಟ್ಟು ಬಂದಿಲ್ಲ ತಾನೆ? ಸಿಟ್ಟ ಆಗ್ಬೇಡ. ನಾನು ನಿನ್ ಜೊತೆ ತುಂಬಾ ಮಾತಾಡ್ಬೇಕು. ಆದ್ರೆ ಒಂದು ವಿಷಯ, ನಾನು ಮನೆಗೆ ಬಂದಾಗ ನನ್ನ ಮೈ ಮುಟ್ಟಬಾರ್ದು. ಹಂಗೇನಾದ್ರು ಆದ್ರೆ ನಾನು ಹೇಸಿಗೆಯಿಂದ ಸತ್ಯ ಹೋಗ್ತೀನಿ. ನಾನು ನಿನ್ ಜೊತೆ ತುಂಬಾ ಮಾತಾಡ್ಬೇಕು. ಯಾವಾಗ ಬಂದೆ? ನಿನಗೆ ಗೊತ್ತಿಲ್ವಾ? ಯಾಕೆ ಲೇಟಾಗಿ ಬಂದೆ? ಬೇಜಾರಾಗಿತ್ತು. ಫೋನ್ನಲ್ಲಿ ವಿಚಿತ್ರವಾಗಿ ಆಡ್ತಿದ್ದೆ. ನಿನ್ನೆ ಜಗಳ ಆಯ್ತು. ರಿಲ್ಯಾಕ್ಸ್. ನೆನ್ನೆ ನನ್ನ ಗಂಡ ಅಳೋದು ನೋಡಿದೆ. ಅವನಿಗೆ ಡಿವೋರ್ಸ್ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ವಾ, ಅನ್ಕಂಡೆ ಏನಾದ್ರೂ ಉತ್ತೋಚನೆ ಮಾಡಿರ್ತೀಯಾ ಅಂತ. ಫೋನಲ್ಲಿ ವಿಚಿತ್ರವಾಗಿ ಆಡ್ತಿದ್ದೆ. ಮುಟ್ಬೇಡ, ಹೇಸಿಗೆ ಆಗುತ್ತೆ. ಹತ್ತೋಗ್ತೀನಿ. ಬಿಡು ಅದನ್ನ. ನನ್ನ ಬಗ್ಗೆ ಮಾತಾಡ್ತಾ ಇಲ್ಲ, ನಿನ್ನ ಬಗ್ಗೆ ಹೇಳ್ತಾ ಇದ್ದೀನಿ. ಯಾವ್ದು ಹುಚ್ಚು ಯೋಚನೆ ಅಂದ್ಯಾ? ನನ್ನ ಗಂಡನ ಡಿವೋರ್ಸ್ ಕೇಳೋದಿಲ್ಲ ಅಥವಾ ನಿನ್ನ ಮದುವೆ ಆಗು ಅಂತ ಕೇಳೋದಿಲ್ಲ.
ನನ್ನ ಮದುವೆ ಅಂತ ಕೇಳಿದಾಗ ನೀ ಯೋಚನೆ ಮಾಡಿದ್ದಿಲ್ಲ. ಈಗಲೂ ಅಂತೆ ಯೋಚನೆ ಮಾಡಿದೆ ಅಂತ ಅನಿಸ್ತಾ ಇಲ್ಲ. ನಾನು ಸರಿಯಾಗಿ ಡಿಸೈಡ್ ಮಾಡಿದ್ದೀನಿ. ನನ್ನ ಜೊತೆ ಬಂದಿರ್ಬೋದು, ಬೇಕಿದೆ. ಯಾಕೆ ಬೇಡವಾ? ಆಮೇಲೆ ಮಾತಾಡೋಣ. ಬರ್ತೀಯ? ಇಲ್ಲ, ನನ್ನ ನಾನು ಅರ್ಥ ಮಾಡ್ಕೊಳ್ಳೋದಕ್ಕೆ 2 years ಟೈಮ್ ಬೇಕು. ನಿನ್ನೆ ಬೆತ್ತಲಾಗದೆ ತಪ್ಪು ಮಾಡಿದೆ. ಸಾರಿ. ನಾನು ಯಾವಾಗ ಡಿಸೈಡ್ ಮಾಡಿದೆ ಗೊತ್ತಾ? ನೀನ್ ಹೆಂಡತಿ ಬಗ್ಗೆ ಹೇಳ್ತಿದ್ದಲ್ಲ, ಅವಳು ಹೆಂಡತಿ ಆಗಿರ್ಲಿಲ್ಲ, ನಾವಿಬ್ಬರು ಮದುವೆನೇ ಆಗಿರ್ಲಿಲ್ಲ. ಅಂಥದ್ದೇನು ವ್ಯತ್ಯಾಸ ಕಾಣಿಸ್ಲಿಲ್ಲ. ನೀನು ಕೆಲ ಮಧ್ಯಮ ವರ್ಗದವನ್ನ ಬೈತಿದ್ದೆ. ನೀನ್ ಹೆಂಡತಿ ಹಠನ ಬಣ್ಣ ವಿವರಿಸಿದ್ದೆ. ನೀ ಹರಿಕತೆ ಕೇಳ್ತಿದ್ದೆ. ಸುಮ್ಮನೆ ಕೇಳಿಸ್ಕೊ. ನೀನ್ ಹೆಂಡತಿ ಬಗ್ಗೆ ಹೇಳುವಾಗ ಹೆಂಗಸರಿ ಎಷ್ಟು ಸ್ಟ್ರಾಂಗ್ ಇದ್ದಾರೆ ಅಂತ ಅನಿಸ್ತಾ ಇತ್ತು. ಏನ್ ಸಿಕ್ಕದ್ರಿಂದ? ನಿನಗೇನ್ ಸಿಗುತ್ತೆ ಇದರಿಂದ? ಸುಮ್ಮನೆ ಬದುಕಾಡತ್ತೆ ಅಷ್ಟೇ. ಹಾಳಾಗಿದ್ದು ತಪ್ಪು ಮಾಡ್ತಾ ಇದ್ದೆ. ತಪ್ಪು ಮಾಡಿದ್ರೆ ಸರಿ ಮಾಡ್ಕೊತೀನಿ. ನೀವೇನಾದ್ರೂ ತಪ್ಪ ಮಾಡಲ್ಲ. ಗಂಡು ಹೆಣ್ಣಿ ಸಂಬಂಧ ಗರ್ಭ ಇದ್ದಂಗೆ ಸಾವಿರಾರು ಒಂದಕ್ಕೊಂದು ಅಂದ್ಕೊಂಡು ಗೂಡು ಕಟ್ಟಿರ್ತವೆ. ಅಷ್ಟು ಸುಲಭ ಅಲ್ಲ. ಅದನ್ನ ಒಂದು ಹೊರಗೆ ಬರೋದು ಅಥವಾ ಅನಿವಾರ್ಯವಲ್ಲ. ನನಗೆ ಜಂಗಮದ ನಿಜವಾದ ಅರ್ಥ ಆಗ್ತಿದೆ. ನಮ್ಮಪ್ಪ ಲಿಂಗಾಯತರಲ್ಲಿ ಬಹಳ ದೊಡ್ಡ ಶ್ರೀಮಂತ. ಅಂತ ಶ್ರೀಮಂತಿಗೆ ಬೆಳೆದ ನಮಗೆ ಜಂಗಮದವರು ಅಂದ್ರೆ ಕೇವಲ ಭಿಕ್ಷೆ ಬೇಡಕ್ಕೆ ಬರೋ ಕಾವಿ ವಸ್ತ್ರಧಾರಿಗಳು ಮಾತ್ರ ಆಗಿದೆ. ನಮ್ಮನೆಗೆ ಮಂತ್ರಿಗಳು, ಇಂಜಿನಿಯರ್ಗಳು, ಕಾಂಟ್ರಾಕ್ಟರ್ಗಳು, ಡಾಕ್ಟರ್ಗಳು ನಮ್ಮನ್ನೆಲ್ಲ ಎತ್ಕೊಂಡು ಮುಡ್ ಮಾಡೋದು. ನಮ್ಮಪ್ಪ ಸ್ವಲ್ಪ ದಡ್ಡ, ಅಥವಾ ಎಲ್ಲ ಅಪ್ಪನ ದಡ್ಡರು ಅನ್ಸುತ್ತೆ. ಅವರು ಹೊಗಳಿಕೆಗೆ ಉಬ್ಬಿ ಅಟ್ಟಕೇರಿಗಳು. ನನಗೆ ಜಂಗಮದ ನಿಜವಾದ ಅರ್ಥ ಆಗಿದೆ. ಮುಂಬೈ ಬಂದೆ. ಇಲ್ಲಿ ಯಾರು ಬಡವರು, ಯಾರು ಶ್ರೀಮಂತರು, ಅವರವ್ರ ಬದುಕಿಗೆ ಅವರವರ ಶ್ರೀಮಂತರು. ಹಾಗೆ ನೋಡಿದ್ರೆ ಟಾಯ್ಲೆಟ್ ಕ್ಲೀನ್ ಮಾಡೋಕೆ ಬರೋದು ಕೂಡ ತುಂಬಾ ನೀಟಾಗಿ ಬಂದಿರ್ತಾನೆ. ಇದನ್ನೆಲ್ಲ ನೋಡಿದ್ಮೇಲೆ ನಮ್ಮ ಶ್ರೀಮಂತರಿಗೆ ಏನು ದೊಡ್ಡದಲ್ಲ ಅಂತ ಅನ್ಸುತ್ತೆ. ಮಗು ಬೇಡ ಅನ್ಬಾರ್ದಾಗೆ ನೀನು. ಮಗು ಬೇಕು, ಆದ್ರೆ ಅವನಿಲ್ಲ. ಮಕ್ಕಳು ಸಂಸ್ಕಾರ ಬೀಜದಿಂದ ಬರಲ್ಲ, ನಾವು ಬದುಕಿದ ರೀತಿಯಿಂದ ಬರ್ತೇವೆ. ಆದ್ರೆ ನಾವು ಬದುಕಿದ ರೀತಿನೇ ಸರಿ ಇಲ್ಲ. ಇಲ್ಲ, ನಾನು ನನ್ನ ಗಂಡನ್ನ ಬೈತಾ ಇಲ್ಲ. ಹಾಗೆ ನೋಡಿದ್ರೆ ಅವನು ತುಂಬಾ ಒಳ್ಳೆಯದು. ಲಂಡನ್ ನಲ್ಲಿದ್ದಾರ, ನೀನೇ ಹೇಳಿ, ನನ್ನ ಪಾಪಿಗಳು ಬದುಕೋದ? ನಿನ್ನಂತವ್ರು ಮಾತ್ರ ಬದುಕೋದು ಸಾಧ್ಯ ಇಲ್ಲ. ಆ ಲಂಡನ್ನ ನಿಮಗೆ ಕಟ್ಟಿದ್ದಾರೆ. ನನಗೆ ಸಾಯೋದಕ್ಕಂತೂ ಇಷ್ಟ ಇಲ್ಲ, ಬದುಕಬೇಕು ಅಂತ ಆಸೆ ಇದೆ.
ಆದ್ರೆ ನೀ ನನ್ನ ಮನಸ್ಸು ನೋಡ್ತಾ ಇಲ್ಲ. ಆಯ್ತು ಬಾ ಮಾರೇ, ನೀಗಿದ್ರೆ ನನಗೆ ಖುಷಿನೇ. ಇದನ್ನೆಲ್ಲ ನಾನು ಹಠದಿಂದ ಮಾಡ್ತಾ ಇಲ್ಲ, ನನ್ನ ಫ್ಯೂಚರ್ ಲೈಫ್ಗೋಸ್ಕರ ಮಾಡ್ತಾ ಇದ್ದೀನಿ. ನಿಮ್ಗೆ ಗೊತ್ತಾಗತ್ತ, ನೋಡ್ತಾ ಇಲ್ಲ. ನಿನ್ನೆ ನೀ ಮದುವೆ ಅಂತ ಕೇಳಿದಾಗ ಯೋಚನೆ ಮಾಡಿರ್ಲಿಲ್ಲ, ಈಗಲೂ ಅಂತೆ ಯೋಚನೆ ಮಾಡಿದೆ ಅಂತ ಅನಿಸ್ತಾ ಇಲ್ಲ. ಆಳ ನದಿ ಕೆಳದವರು ಕೋಲ್ನ ಊರಿ ಊರಿ ದಾಡ್ತಾರಂತೆ ಅಂತ ಕಥೆ. ಹೌದು, ನನಗೆ ಆಳ ತಿಳಿದು ಕೊಚ್ಕೊಂಡು ಹೋಗ್ತಾ ಇದ್ದೀನಿ. ಹಲೋ. ಕೊಟ್ಟೆ. ನಿಮ್ ಗಂಡ ಏನಂತೆ? ಬಂದು ಕೇಳು. ಹಲೋ, ಹೌದು ಹೇಳಿ. ನನ್ನ ಹತ್ರ ಕೀ ಇದೆ, ನೀನು ಮಲ್ಕೋ. ಏನಂದೆ? ಸರಿ. ನಾನು ಇವತ್ತಿಲ್ಲೇ ಇಲ್ಲ. ನೀನ್ ಬೇಡ ಅಂದ್ರೆ ಹೊರಗೆ ಹೋಗಿ ಮಾಡ್ಕೊಡ್ತೀನಿ. ಮನೆಗೆ ಹೋಗು, ಪ್ರಾಬ್ಲಮ್ ಫೇಸ್ ಮಾಡು. ಐ ಕಾಂಟ್. ನೀವಿರೋದು ತಪ್ಪಾಗುತ್ತೆ. ನನಗೆ ತಾಳ್ಮೆ ಕಡಿಮೆ. ಬೆಂಕಿ ಹಾಕೋ ನಿನ್ ತಾಳ್ಮೆಗೆ. ಗೊತ್ತು ನೀನೇನಂತೀಯ ಅಂತ. ನೀನು ಮಂಚಿದ ಮೇಲೆ ನಾನು ಮಂಚದ ಎಡಗೊಂಡು ಹೋಗಬೇಕು. ಇಡೀ ರಾತ್ರಿ ಎಚ್ಚರ ನೀನೇ ತಡ್ಕೋಬೇಕು. ಯಾಕೆ ಯಾಕೆ ತಡ್ಕೋಬೇಕು? ಇಬ್ಬರಲ್ಲಿ ಯಾರೇ ಅದು ನನ್ನ ಬರುತ್ತೆ. ಅಲ್ಲಿ ಗಂಟ ನಮ್ಮಿಬ್ಬರು ಹೊಟ್ಟೆ ಬಂದಿದೆ ಅಂತ ಗೊತ್ತಾಯ್ತಾರೆ. ಇನ್ನು ನೀನು ಅವ್ರನ್ನ ಸಿಡಿಗೆ ವಿಚಾರ ಕುಡಿತೀಯ, ನೀನು ಸೈಕಲ್ ಇರ್ತೀಯ. ಹುಚ್ಚುಚ್ಚ ಮಾಡ. ನೀನು ಒಬ್ಬನೇ ಇರೋದು ಅವ್ರಿಗೂ ಗೊತ್ತಿಲ್ಲ. ನನಗೆ ನಿನಗೆ ನಮಗೆ ಗೊತ್ತಿಲ್ವಾ? ಸರಿ ಬಿಡು. ನನ್ನ ನಂಬರ್ ಇಟ್ಟಿತ್ತು ಅವ್ರಿಗೆ. ನಾನೇ ಚೀಟಿ ಬರೆದು ಬಂದೆ. ಓ ಶಾಬಾಷ್, ಗರಂದಾರಿ ಅಂತ ಮಾಡಿದ್ಯಲ್ವಾ? ಏನೇನೋ ಮಾತಾಡ. ಹೆಚ್ಚು ಕಮ್ಮಿ ಆದ್ರೆ ಅಪ್ಪನ ಹೋಗುತ್ತೆ. ಸಮಸ್ಯೆ ನಾನು ನೀವೇ ಸಾಲ್ವ್ ಮಾಡ್ಕೊಳ್ಳಿ. ನನ್ನ ಮತ್ತೆ ಎತ್ತರಬೇಡಿ. ನೋಡು, ನಿನ್ ಕಂಡ್ರೆ ನನಗೆ ತುಂಬಾ ಇಷ್ಟ. ನಾನು ತುಂಬಾ ಪ್ರೀತಿ ಮಾಡಿದ್ದೀನಿ. ಹಾಗಂತ ನಾನು ತಲೆ ಕೊಡ್ಬೇಕಾ? ಬಾ, ಮನೆಯವ್ರಿಗೂ ಬಿಟ್ಟು ಬರ್ತೀನಿ. ಐ ಹ್ಯಾವ್ ಅ ಕಾರ್. ಡ್ರೈವರ್ ನಾನೆಲ್ಲರೂ ಹೋಗ್ಬಿಡ್ತೀನಿ ಅಂತ ಭಯ ನಿನಗೆ. ಗಂಡಸರು ಹುಡುಗುಣ. ನೋಡು, ನೀ ಇಂಗ್ಲೆಂಡ್ ಹೋಗ್ಬೇಕು ಅಂತಿದ್ರೆ ಹೋಗ್ಬ. ನೀವು ಹೋದಾಗ ಹಿಂಗೆ ಬಂದ್ರೆ ಐ ಮೀನ್ ಆಗಲೂ ನಿಮಗೆ ಈಗಿರೋ ಗಂಡ ಬೇಡ ಅಂದ್ರೆ ನನಗೆ ಕಾಲ್ ಮಾಡು. ನಾನು ಎಲ್ಲಿದ್ರು ಬರ್ತೀನಿ. ಹಿಂಗಾಗಿ ಕಾಯ್ತಾ ಇರ್ತೀನಿ. ಬೇಡ, ಮತ್ತೆ ಗೋಜಲುಗಳನ್ನ ಸೃಷ್ಟಿಸೋದಕ್ಕಾಗಲ್ಲ. ಇದೇನು ಹೊಸ ಬಂದಲ್ಲ. ನಿನ್ನ ಗಂಡನ ನಾವು ಅಂತ ಹೇಳ್ಬೇಡ. ನನಗೊಂದು ಹೇಳ್ತಿ, 4 ಜನ ಮಕ್ಕಳು ಅಂತ ಹೇಳು. ನೋಡು, ಡ್ರೈವರ್ ಕೊಡ್ಬೇಕು ಅಂತಂದ್ರೆ ಕೊಟ್ಬಿಡು. ಹೆದರ್ಕೋಬೇಡ.
ಊಟ ಮಾಡಿಯಾ? ಸಿದ್ದಾಪುರ ಏನಾರ ಕೇಳಬೇಕಂತ ಕೇಳಿದೆ ಆಶಾ. ಅಪ್ಪನಿಗೆ ಫೋನ್ ಮಾಡಿಲ್ಲ ತಾನೆ? ಸಾರಿ. ನೀನು ರೂಮ್ ಒಳಗೆ ಹೋಗೋ, ನಾನು ಹೊರಗೆ ಹೋಗ್ಕೊಂಡೆ. ಸರಿ. ಮಿಸ್ ಸುಕುಮಾರಿ, ಮದುವೆ ಮುರಿಯೋದು ಕರೆಕ್ಟ್ ಅಂತ ನಮಗೂ ಅನಿಸ್ತದೆ. ನಾಳೆ ಬೆಂಗಳೂರು ಹೋಗ್ತೇನೆ. ಹಂಗ ನಮ್ಮ ಊರ ಕಡೆ ಹೋಗ್ಬಿಡ್ತೇನೆ. ಒಂದು ತಿಂಗಳು ಅಲ್ಲೇ ಇರ್ತೇನೆ. ನಾನು ಹೋಗುವಾಗ ಎದುರುಗಿರ್ಬಾರ್ದು ಅಂತ ನಾ ಇಲ್ಲೇ ಇದ್ರೆ ಇಬ್ಬರಿಗೂ ಸರಿ ಆಗಲ್ಲ. ಕಡೆಗೂ ನೀನೇ ಒಳ್ಳೆ ಮನೆ. ಹೋಗಿ ಕೇಳಿಸ್ಕೊ. ಗಂಡಂದು ನಿಂದ ಅರಿಸ್ಕೊಟ್ಟು ಯಾಕೆ? ಚಿಂತೆ ಮಾಡ್ಬೇಡ. ನಾ ಇನ್ನು ಎಲ್ಲರೂ ದಾಸೋಲ್ಲ. ನಿನ್ಗೇನಾದ್ರೂ ಹೊಡಿಬೇಕು ಅನ್ಸಿದ್ರೆ ಹೊಡಿ. ನಾನೇನಾದ್ರೂ ಆಗಿದ್ರೆ ಹಂಗೆ ಮಾಡ್ತಿದ್ದೆ. ಇಲ್ಲ, ನನಗೇನು ಅನಿಸ್ಲಿಲ್ಲ. ಈಗ ಡೈವರ್ಸ್ ಬೇಕಾದ್ರೆ ಊರಿಂದ ಬಂದ್ಮೇಲೆ ಸಹಿ ಮಾಡ್ತೇನೆ. ಏನ್ ಮಾಡ್ತೀನಿ? ಡೈವರ್ಸ್ ಅಬ್ಜೆಕ್ಷನ್ ಸಹಿ. ನನಗೆ ಡೈವರ್ಸ್ ಮಾಡಿದ್ದು. ನನಗೂ ಏನ್ ಬೇಡ. ನಿಮ್ಮ ಅಪ್ಪಾಜಿ ಸಾಲ ಒಳಗೆ ತಿಳಿಸ್ತೇನೆ ಅಂತ. ಮತ್ತೆ ಯಾಕದಲ್ಲ? ನಾನು ಶುರು ಮಾಡಿದಾಗ ಸುದ್ದಿ ಇಲ್ಲ. ನೋಡು, ಹುಡುಗ ಅಂದರೆ ಏನೇನಾಗುತ್ತೆ. ನೀನಂದ್ರೆ ನನಗಿಷ್ಟ ಇಲ್ಲ. ಆದ್ರೆ ಫ್ರೆಂಡ್ಶಿಪ್ ಆದ್ರೆ ಓಕೆ ಅನ್ಸುತ್ತೆ. ನೀ ಯಾರನ್ನ ಇಷ್ಟಪಟ್ಟಿದ್ದೀಯ? ಇಲ್ಲ. ಯಾಕೆ? ಹಂಗಿದ್ರೆ ಸುಲಭ ಅದಕ್ಕೆ. ನಮ್ಮ ಪ್ರಾಬ್ಲಮ್ಗಳಿಗೆ ಬೇರೆ ಹೇಗೆ ರೀಸನ್ ಆಗ್ತಾರೆ? ನಿಜ. ನೀನ್ ಯಾರು ಲವ್ ಮಾಡಿಲ್ವಾ? ಮಾಡಿದ್ದೆ. ಯಾರನ್ನ? ನಿನ್ನೆ. ಆದ್ರೆ ಈಗೇನಾದ್ರು ಉಳಿದಿಲ್ಲ. ನಾಳೆ ಬೆಳಿಗ್ಗೆ ಅವ್ರಿಗೆ ಹೋಗೋಣ. ಬರ್ತೇನೆ. ಫ್ಯಾಕ್ಟರಿ ವ್ಯವಸ್ಥೆ ಏನ್ ಮಾಡಿದ್ಯಾ? ಮಧ್ಯಾಹ್ನ ಮಾಡಿ ಮುಗಿಸೀನಿ. ಇಷ್ಟು ತಯಾರಿದೆ ಫ್ಯಾಕ್ಟರಿ. ಗುಡ್ ನೈಟ್. ನಾನು ಹೊರಡ್ತೀನಿ ಮತ್ತೆ. ಸ್ವೀಟ್ ಡ್ರೀಮ್ಸ್. ನನಗೆ ಯಾರ ಮೋಟಿವೇಶನ್ ಬೇಕಾಗಿಲ್ಲ ಈಗ. ನೀನು ಅನ್ಕೊಂಡಿರೋದು ವೀಕ್ ಅಲ್ಲ ಈಗ ನಾನು.
ನನ್ನ ಪೇಂಟಿಂಗ್ಗೆ ಒಳ್ಳೆ ಮಾರ್ಕೆಟಿಂಗ್ ಬಂದಿದೆ. ನನಗೆ ಅಂತ ಸ್ಟೂಡೆಂಟ್ಸ್ ಇದ್ದಾರೆ. ಕುಡ್ದ ಲಿಮಿಟಲ್ಲಿದೆ. ಏನಿನ್ ಲಿಮಿಟ್? ಡೆರಿಲ್ ಹಾಗಂತ ಹೇಳಿದ. ಸ್ವಲ್ಪ ದಿನ ಜಾಸ್ತಿ ಆಗಿತ್ತು. ನಿನ್ನ ನೆನಪನ್ನ ಕಿತ್ತ ಹಾಕಬೇಕು ಅಂತ. ಒಬ್ಬನೇ ಇದೆಯಾ? ಒಂದೆರಡು ಲವ್ ಆಯ್ತು, ಕನೆಕ್ಟ್ ಆಗಿಲ್ಲ. ಯಾಕೆ? ನಿಂತರ ಆಂಬಿಷನ್ ಇರಲಿಲ್ಲ ಅವ್ರಿಗೆ. ಮದುವೆ ಆಗೋ ಅಂತ ಎಲ್ಲ ಫೋರ್ಸ್ ಮಾಡಿದ್ರು. ನಮ್ಮ ಅಮ್ಮನ ಥರ ಆಡ್ಬೇಡ ನೀನು. ಕೋಪ ಮಾಡ್ಕೋಬೇಡ ಬಿಡಿ. ನೀನು ಪದೇ ಪದೇ ಕೇಳ್ತಿದ್ರೆ ನಂಗೆ ಇನ್ನೂ ಚಿಕ್ಕ ಹುಡುಗ ಅನ್ಸುತ್ತೆ. ನೀನಿನ್ನು ಚಿಕ್ಕ ಹುಡುಗನೇ. ನನಗೆ ಬಿಳಿ ಕೂದಲು ಬಂದ್ಮೇಲೆ ಬಿಳಿ ಕೂದಲು ಹುಡುಗಾಟಿಕೆಗೂ ಸಂಬಂಧ ಇಲ್ಲ. ಹಾಗೆ ನೋಡಿದ್ರೆ ತುಂಬಾ ಜನಕ್ಕೆ ನಿನ್ ಕಂಡನೆ ಹೊಟ್ಟೆ ಉರಿ. ನಿಜ. ನಿನ್ನ ಮನೆ ನೋಡಿದಲ್ಲ ಈಗ, 12ನೇ ಅಂತಸ್ತಿದೆ. ಬಾಲ್ಕನಿ ನಿಂತ್ರೆ ಅರ್ಧಕ್ಕರ್ಧ ಬೆಂಗಳೂರು ಕಾಣುತ್ತೆ. ನಮ್ಮ ಮನೆ ಬರೋ ಪ್ರತಿಯೊಬ್ಬರಿಗೂ ಅನುಮಾನ ಇದೆ, ನಾ ದಿನಕ್ಕೊಬ್ಬರ ಜೊತೆ ಮಲಗ್ತೀನಿ ಅಂತ. ತುಂಬಾ ಜನ ಬಾಯಿ ಬಿಟ್ಟು ಕೇಳಿದ್ದಾರೆ. ಸತ್ಯ ಏನು ಗೊತ್ತಾ? ನಮ್ಮೊಂದು ಪೇಂಟಿಂಗ್ ಮಾಡಿ 6 ತಿಂಗಳಾಯಿತು. ವಿಶೇಷವಾದ ವ್ಯಕ್ತಿನ ಭೇಟಿ ಮಾಡಿ ವರ್ಷಗಟ್ಟಲೆ ಆಗೋಯ್ತು. ಅದೇ ಹಳೆ ಮಾತುಗಳು, ಅದೇ ಮುಹೂರ್ತ, ಅದೇ ಮುಖಗಳು. ಯಾರು ಬಂದಿಗೆ? ಯಾರು ಕರೆದು ನನಗೆ? ನಿನಗೆ ಯಾರ ಬಗ್ಗೆನೂ ಕೇಳಿಲ್ಲ. ಸತ್ತಿದ್ಯಾ ಬದುಕಿದ್ಯಾ ಅನ್ನೋ ಮಾತು ಕೇಳಿಲ್ಲ. ನಿನ್ನ ಗಟ್ಗಳಿನ ಗಂಡ ಗಡ್ಡ ಆದ. ನಿನ್ನ ಪತ್ರ ಬರೆದು ನಾವು ಹುಚ್ಚನಾದ. ನಿನಗೆ ಗೊತ್ತಿದೆ ನಾನು ಯಾವ ಪತ್ರ ಬರ್ದಿಲ್ಲ. ಹೇಳಿರೋದು ತುಂಬಾ ಇದೆ, ಅದಕ್ಕೆ ಬಂದು. ಸಾರಿ. ಇಂಡಿಯಾಗೆ ಬಂದು ಏನ್ ಮಾಡ್ತಾ ಇದೀಯ? ಇಂಗ್ಲೆಂಡಿಂದ ಬಂದ್ಮೇಲೆ ಡೆಲ್ಲಿಲಿ ಔಟ್ಸ್ಕರ್ಟ್ಸ್ ಗ್ರಾಮ ಇದೆಯಲ್ಲ, ಅಲ್ಲಿ ಒಂದು ಪೇಂಟಿಂಗ್ ಗ್ಯಾಲರಿ ನಡೆಸ್ತಾ ಇದೆ. ಅದ್ರ ಜೊತೆಗೆ ನ್ಯೂಸ್ ಪೇಪರ್ಗಳಿಗೂ ಲೇಖನಗಳನ್ನ ಬರೀತಾ ಇದ್ದೀನಿ. ಸಿಂಗಲ್ ಅಂದ್ರೆ ನಿನ್ ಗಂಡ ಈಗಲೂ ನಿನ್ ಗಂಡ? ಹೌದು, ಆದ್ರೆ ಒಳ್ಳೆ ಇದ್ದೀನಿ ಅನ್ನೋದು ನಿಜ. ಕಡೆಗೂ ಅವನಿಗೆ ಯಾಕೆ? ಏನಾಯ್ತು? ನಾನು ಇಂಗ್ಲೆಂಡ್ ಹೋದ್ಮೇಲೆ 6 ತಿಂಗಳಾದ್ಮೇಲೆ ವಾಪಸ್ ಬಂದೆ. ಅವನಿಗೆ ಮನಸ್ಸಿನ ಕಾಯಿಲೆ ಶುರುವಾಗಿತ್ತು. ಅದೇನೋ ಸಮಾಧಿ ಯೋಗ, ದೇವ್ರ ಜೊತೆ ಮಾತಾಡೋದು, ಕೂಗೋದು, ಕಿರ್ಚೋದು, ಅಳೋದು, ಹೀಗೆಲ್ಲ ಮಾಡ್ತಿದ್ದಂತೆ. ಅದು ಅವನಿಗೆ ಗೊತ್ತಾಗ್ತಿರ್ಲಿಲ್ವಂತೆ. ಫ್ಯಾಕ್ಟ್ರಿ ಗತಿ ಎಲ್ಲ ಹಾಳಾಗಿ ವರ್ಕರ್ಸ್ನೆಲ್ಲ ಕಳಿಸ್ಬಿಟ್ಟಿದ್ದ. ಇದೆಲ್ಲ ಹೇಗೋ ಅಪ್ಪನ್ ಗೊತ್ತಾಗಿ ಅವರೇ ಅವನ ಹಾಸ್ಪಿಟಲ್ಗೆ ಸೇರಿಸಿ ನನ್ನ ಕರ್ಸ್ಕೊಂಡಿದ್ದು. ಎಷ್ಟು ತಿಂಗಳಿದ್ದೆ ಅಲ್ಲಿ? 1.5 ಮಂತ್. ಹೇಗೋ ಬದುಕೊಂಡ. ಈಗ ಅವನು ಉಳಿಸಿ ಸೇವಾ ಸಂಸ್ಥೆಯಲ್ಲಿ ಕಾರ್ಯಕರ್ತ ಆಗಿ ಕೆಲಸ ಮಾಡ್ತಿದ್ದಾನೆ. ಫ್ಯಾಕ್ಟ್ರಿಗಳು ಅಪ್ಪನೇ ಮುಂದೆ ನಿಂತು ಮಾಡಿಸ್ಬೇಕು. ಅವನು ಹೀಗಾಗೋದಕ್ಕೆ
ನಾನೇ ಕಾರಣ ಅಂತ ಬೈದು ಬಿಟ್ಟೋದು. ಇವಾಗ ತುಂಬಾ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ನನ್ನ ಗ್ಯಾಲರಿನ ಮುಂಬೈಗೆ ವರ್ಗಾಯಿಸಿ ಅವನ ಜೊತೆ ಇರ್ಬೇಕು ಅಂತ ಅನ್ಕೊಂಡಿದ್ದೀನಿ. ಇದು ನೀನು ಅವನಿಗೆ ಹೇಳಿಲ್ಲ, ಹೇಳಬೇಕು. ನಂಬೋಕೆ ಆಗ್ತಿಲ್ಲ. ದೇವ್ರ ಜೊತೆ ಮಾತಾಡ್ತಿದ್ದ ಅಂದ್ರೆ ಯಾವ ದೇವರ? ಆ ದೇವ್ರ ಬಣ್ಣ ಏನು? ಗಂಡು ಹೆಣ್ಣು? ಈ ಲಿಂಗಾಯತರ ದೇವರ, ಬ್ರಾಹ್ಮಣರ ದೇವರ, ದಲಿತರ ದೇವರ ಅಥವಾ ಬೇರೆ ಧರ್ಮ? ಅದ್ಯಾವುದೂ ಅಲ್ಲ. ಅವರಪ್ಪ ಸಿದ್ದೇಶ್ವರ ಸ್ವಾಮಿಗಳು ಬರ್ತಿರಂತೆ. ಓ, ಏನ್ ಮಾತುಕತೆ ಆಯ್ತಂತೆ? ಗೊತ್ತಿಲ್ಲ, ಕೇಳಬೇಕು. ಯಾಕೆ ಬಂದೆ ಅಂತ ಹೇಳಲೇ ಇಲ್ಲ. ನಿನ್ನ ನೋಡೋದಕ್ಕೆ ಅಂತಾನೆ ಬಂದೆ. ಆದ್ರೆ ಇಷ್ಟೆಲ್ಲ ಸತ್ಯನ ಹೇಳಿ ನಿಮಗೆ ಸುಳ್ಳು ಹೇಳೋದಕ್ಕೆ ನನಗೆ ಇಷ್ಟ ಆಗಲಿಲ್ಲ. ಫೋನ್ನಲ್ಲಿ ನೀನು ವಾಯ್ಸ್ ಕೇಳಿದಾಗ ಮೈ ಬಿಸಿ ಆಯ್ತು. ನೀನ್ ಮೈ ವಾಸನೆ ನೆನಪಾಯ್ತು. ನೀನು ಹೇಗಿದೀಯಾ, ಹೇಗಾಗಿದೆ ಅಂತೆಲ್ಲ ಯೋಚನೆ ಮಾಡ್ತಿದ್ದೆ. ನಿನ್ನೆ ಹೆಂಗೆ ಮನೆ ಕರ್ಕೊಂಡು ಹೋಗೋದು, ಮತ್ತೊಮ್ಮೆ ಹೆಂಗೆ ತಪ್ಪಿ ಮುದ್ದಾಡೋದು ಅಂತೆಲ್ಲ ಕನಸು ಕಾಣ್ತಿದ್ದೆ. ಇಲ್ಲ, ನೀನು ನನ್ನ ಮುಂದೆನೇ ಇದೆಯಾ, ಖುಷಿಯಾಗಿದೆಯಾ, ಬದಲಾಗಿದೆಯಾ? ಅಪ್ಪಿ ತಪ್ಪಿ ನೀನು ಮುಟ್ಟಿ ಭಸ್ಮ ಆಗೋದ್ರೆ ನೀನೇನು ಭಸ್ಮ ಆಗಲ್ಲ. ಬಾ, ನನ್ನಿಂದ ತುಂಬಾ ದೂರ ಹೋಗ್ತಿದ್ಯಾ ಅಲ್ವಾ? ತುಂಬಾ ಬುದ್ಧಿವಂತರ ತರ ಮಾತಾಡಬೇಡ. ಬೆಂಕಿಗೆ ಬಿತ್ತು ನನ್ನ ಬುದ್ಧಿವಂತಿಕೆ. ನಿಜ ಹೇಳಬೇಕು ಅಂದ್ರೆ 4 years ನಾನು ಯಾವ ಗಂಡಸರ ಜೊತೆ ರಿಲೇಶನ್ಶಿಪ್ ಇಟ್ಕೊಂಡಿರ್ಲಿಲ್ಲ. ಆಗ್ಲಿಲ್ಲ ಅಂತಲ್ಲ, ನೀನ್ ಹೇಗೆ ನಿನ್ನ ಹೆಂಡತಿಗೋಸ್ಕರ ಹಠದಿಂದ ಇದೆಯೋ ಹಾಗೆ ನಾನು ನನ್ನ ಗಂಡನಿಗೋಸ್ಕರ ಹಠದಿಂದ ಇದ್ದೆ. ಹಾಗೆ ನೋಡಿದ್ರೆ ನಿನ್ ಜೊತೆ ಇದ್ದಷ್ಟು ಸಲಿಯಲ್ಲಿ ನಾನು ನನ್ನ ಗಂಡನ ಜೊತೆ ಇಲ್ಲ. ನಡೆದು ಹೋಗಿದ್ದಕ್ಕೆ ಪ್ರಾಯಶ್ಚಿತ್ತ ಅಲ್ಲ, ಆ ನಿನ್ ಗಂಡನ್ ಜರ್ನಿ. ಇಲ್ಲ, ನಾನಿನ್ನ ಮುಗಿದ್ದು ಯಾವ ಕೆಟ್ಟ ದೃಷ್ಟಿಯಿಂದಲೂ ಅಲ್ಲ. ಈಗ ಮುಗದೇ ಇರೋದು ಅಷ್ಟೇ. ನೀನ್ ಯಾಕೆ ಮದುವೆ ಆಗ್ಬಾರ್ದು? ನೀ ನನಗೆ ಪತ್ರ ಬರೆಯುವಾಗ ನನಗೋಸ್ಕರ ಕಾಯ್ತಿದ್ಯಾ ಅಂತ ಅನಿಸ್ತಿತ್ತು. ತುಂಬಾ ಸಲ ಕೋಪನೂ ಬರ್ತಿತ್ತು. ಆದ್ರೂ ನಾನು ಆ ಪತ್ರಗಳಿಗೆ ಕಾಯ್ತಾ ಇದ್ದೆ. ಸಾರಿ, ಹಂಗೇನಾದ್ರೂ ನೀನು ನನ್ನ ಕಾದಿದ್ರೆ ನಿನ್ ಮದುವೆ ಬಗ್ಗೆ ಮಾತಾಡಿದ್ರೆ ತಪ್ಪಾಗುತ್ತೆ. ನಾನು ಕಾಲೋ ಇಲ್ವೋ ಅಂತೂ ಸುಮಾರು ವರ್ಷ ಒಂಟಿಯಾಗಿರ್ಬಿಟ್ಟೆ. ಈಗ ಮತ್ತೊಬ್ಬರ ಜೊತೆ ಜೀವನ ಶುರು ಮಾಡಬೇಕು ಅಂದ್ರೆ ಕಷ್ಟ. ನಿನ್ಗೇನಾದ್ರೂ ಬೈಬೇಕು ಅನ್ಸಿದ್ರೆ ಬೈ. ಹೊಡೆದ್ರೆ ಹೋಗುವಂತ ಕೋಪ ಅಲ್ಲ,
ಅದೇನಂತ ಮತ್ತೆ ಸರಿ ನಡಿ ಹೋಗೋಣ. ಎಲ್ಲಿಗೆ? ಎಲ್ಲಿಗಾದ್ರು ನರಕಕ್ಕಾದ್ರು. ನನ್ನ ಹತ್ರ ಸೆಕೆಂಡ್ ಕಾರ್ ಇದೆ. ಮರ್ತಿದ್ದೆ, ಶಿವು ಬರ್ತಾ ಇದ್ದಾನೆ. ಓ, ನನ್ನ ನೋಡೋದಕ್ಕೆ ಬರ್ತಾ ಇಲ್ಲ ಮಾರಾಯ, ನಿನ್ನ ನೋಡೋದಕ್ಕೆ ಬರ್ತಾ ಇದ್ದಾನೆ. ಯಾಕಿದೆಲ್ಲ? ಇರ್ಲಿ ಬಿಡು, ಎಲ್ಲ ನಾರ್ಮಲ್ ಮಾಡಬೇಡ. ನಿನಗೆ ಬೇಡ ಅಂದ್ರೆ ಬೇಡ. ಬರ್ತಾ ಇರು, ಕಾಲ್ ಮಾಡು, ಖಂಡಿತ ರಿಸೀವ್ ಮಾಡ್ತೀನಿ. ನೀನೇನಾದ್ರೂ ಕಾಲ್ ಮಾಡಿಲ್ಲ ಅಂದ್ರೆ ನಾನೇ ಮಾಡ್ತೀನಿ. ಕೋಪ ಮಾಡ್ಕೊಳ್ಳಬೇಡ. ಯಾಕೆ ಇಷ್ಟು ಲೇಟ್ ಮಾಡಿದೆ? ಲೇಟ್ ಎಲ್ಲಿ ಫ್ರೆಂಡು ಪರಿಚಯ ಮಾಡಿಸ್ತಾರಲ್ಲ? ಅವ್ರಿಗೇನೋ ಅರ್ಜೆಂಟ್ ಕೆಲಸ ಇದೆ ಅಂತ ಹೋದ, ಮತ್ತೆ ಸಿಗ್ತೀನಿ ಅಂತ ಹೇಳ್ತಾನೆ. ಯಾರು? ಅವತ್ತು ಜಗಳ ಆದಾಗ ನೀನು ಅವ್ರ ಮನೆಗೆ ಕಾಲ್ ಮಾಡಿರಲಿಲ್ಲ? ಹೌದೇ, ಬೆಂಗಳೂರಲ್ಲಿ ಇದ್ದಾರೆ ಇವಾಗ. ಅವ್ರ ಮನೆಗೆ ಹೋಗ್ಬೇಕೇನೀಗ? ಇಲ್ಲ. ಮತ್ತೆ ಇಲ್ಲಿಂದ ಏನ್ ಮಾಡೋದು? ಮಾತಾಡು. ಏನ್ ಮಾತಾಡಿದೀವಿ ಅವ್ರು ಕೂಡ? ನೀನು ಹುಷಾರಿರ್ಲಿಲ್ವಲ್ಲ, ಅದ್ರ ಬಗ್ಗೆ ಹೇಳ್ತಾ ಇದ್ದೆ ಅವನಿಗೆ. ಅದನ್ನೆಲ್ಲ ಯಾಕೆ ಹೋಗಿದ್ದೆ? ನಿನ್ ಹುಷಾರಿಲ್ಲದೆ ಏನಾಯ್ತು ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಇವಾಗ ಅದನ್ನೇ ಹೇಳಿ. ನಿನಗೆ ಕಷ್ಟ ಆಗಿಲ್ಲ ಅಂತ ಹೇಳ್ತಾನೆ. ಇಲ್ಲ, ಹೇಳಿ. ನಾ ಸಣ್ಣವಿದ್ದಾಗ ಹೋಗಿದ್ದೆ, ಯಾರಿಗೂ ಗೊತ್ತಿಲ್ಲ. ಸಾಂಗ್ಗಳು ಹೇಳಕ್ಕ ನನಗೂ ಗೊತ್ತಿರಲಿಲ್ಲ. ನಮ್ಮ ಅಪ್ಪಗ ಹುಚ್ಚಿತ್ತ. ಹುಚ್ಚು ಈ ಪದನ ಸರಿ ಇಲ್ಲ. ಸಾಂಗ್ಗಳು ಬಳಸಿದ ಪದ ಉನ್ಮಾದ. ನಮ್ಮವ್ವ ತೀರ್ಕೊಂಡಿದ್ದಂತ. ಅದ್ರ ಚಿಂತೆಯಾಗ ನನ್ನಪ್ಪ ನನ್ನ ಬೆನ್ನ ಮೇಲೆ ಹಾಕೊಂಡು ಊರ ಹುಚ್ಚರಗತ್ತೆ ತಿರ್ಗೋರು. ಅವ್ರನ್ನ ಹೆಂಗಾರ ಮಾಡಿ ಮರ್ದಾಗ ಸೇರಿಸ್ಬೇಕಂತ ಭಾಳ ಪ್ರಯತ್ನ ಮಾಡಿದ್ರಂತ. ಊರಾಗಿನ ಮಂದಿ ಸಾಂಗ್ಗಳು ಎಲ್ಲರೂ ಆಗಿದ್ದಿಲ್ಲ. ಒಂದಿನ ನಮ್ಮಪ್ಪನ ಇದಕ್ಕಿದ್ದಂತ ಸಾಂಗ್ಗಳ ಎದುರಿಗೆ ಬಂದು, ಸಾಮೇರ, ಈ ಕೂಸನ ಈ ಹುಚ್ಚಿನಿಂದ ಉಳಿಸಕ್ ಆಗುದಿಲ್ರಿ. ಈ ಕೂಸನ ಶಿವಗ ಒಪ್ಪಿಸ್ತಾನೆ, ಶಿವನಿಚ್ಛೆ ದಂಡ ಆಗಲಿ ಅಂತ ಹೇಳಿ ಅಲ್ಲಿ ಹೋದರು. ಬುದ್ಧಿ ಬಂದ್ಮ್ಯಾಗ ನಮ್ಮ ಅಪ್ಪ ನೋಡ್ಲೇ ಇಲ್ಲ. ಒಂದಿನ ಸಾಂಗ್ಗಳು ಬರೋದು ಹೇಳಿದ್ರು ನಾನು. ಶಿವಕುಮಾರ ನೋಡ್ಪ, ಶಿವನ ಉನ್ಮಾದ ಹತ್ತಿದ್ರ ಹತ್ತಿದ ಮ್ಯಾಗ ತಾನ ಇಳಿತೈತಿ. ಹೆದರಬೇಡ, ಹೋಗ್ಬಾ ಅಂತ ಹೇಳಿ ಕಳ್ಸಿದ್ರು.
ಸ್ವಾಮಿಗಳು ಹೇಳ್ದಂಗ ಮದುವೆ ಉನ್ಮಾದ ಆಯ್ತು. ನಿನ್ನ ಮನಿ, ನಿನ್ನ ಅಂತಸ್ತು, ನಿನ್ನ ಚಂದ, ಹೆದರಿಕಿಲ್ಲದ ನಿನ್ನ ಮಾತು ಎಲ್ಲ ಹೊಸದು ನನಗೆ. ಎಲ್ಲ ಕೈಗೆ ನಿಲ್ಲಾದಷ್ಟು ಮೇಲೆ ನಿಲ್ಗೆ ಸೋತು. ಮಡ್ದ ಕಲ್ತಿದ್ದ ಶಿಸ್ತು ಕೆಲಸಕ್ಕೆ ಬರಲಿಲ್ಲ. ಮಠದ ಬದುಕಿಗೆ ಒಂದು ಅರ್ಥ ಇತ್ತು, ಗುರಿ ನಿನ್ ಜೊತೆ ಗುದ್ದಾಡಿ ಸೋತಿದ್ವಿ. ಅಹಂಕಾರ ಬಂತು, ಕುಡಿಯಾಕ ಶುರು ಮಾಡಿದೆ. ನಿನಗೆ ಗೊತ್ತಿಲ್ಲ, ನಾ ಇನ್ನೊಂದು ಸಲ ಅನಿಸ್ಕೊಂಡಿದ್ದೆ, ಸುಳಿ ಚಟ. ಕೈಗೆ ನಿಲ್ಕದ ನಿನ್ನ ಚಂದ ಕಾಣಿಸ್ತಿತ್ತು. ನಿನ್ನ ಹೆಂಗಾರ ಮಾಡಿ ಗೆಲ್ತಕ್ಕಂಥ ಶುರುವ ಛಲ ಅದು. ಎಲ್ಲ ಬದಲು ಒತ್ತಾಶ ಸೋತ. ನೀ ಅವತ್ತ ಹಂಗ ಹರ್ಕೊಂಡು ಹೋಗಿದ್ದಿಲ್ಲ ಅಂದ್ರ ನಾನು ಹಂಗ ಇರ್ತಿದ್ದೆ. ಶಿವ ಇನ್ನು ಹೋಗಿದಾಗ ಒಟ್ನಾಗ ನಾನು ಸಾಯ್ಬಾರಪ್ಪ ಅಂತ ಅನಿಸ್ತ. ಮತ್ತೆ ಹಿರಿ ಸೋಮಿಗ ನಾ ಹೆಂಗ್ ಕರ್ಸ್ಕೊಂಡೈತಲ್ಲ ಅದು. ಅವ್ರನ್ನ ಈಗ ಕರ್ಸ್ಕೊಂಡೆ. ಅವ್ರು ಬಂದ್ರು, ನಮ್ಮ ಅಪ್ಪ ಬಂದ, ಶಿವನ ಜನಗಳು ಬಂದ್ರು, ಅಲ್ಲಮ್ಮ ಬಂದ, ಬಸವಣ್ಣ ಬಂದ್ರು. ಆ ಲೋಕನ ಹೇಳ್ಕೊಂಡು ನಾ ಇಲ್ಲಿ ಇರಲೇ ಇಲ್ಲ. ಸಂತವ್ರ ಕೂಡ ಮಾತಾಡ್ತಿದ್ದೆ, ಆ ಭಾಷೆ ಬರೆಯಕೊಂಡು ನಿಮ್ಮಪ್ಪ ಬಹಳ ಚಲೋ ಮನುಷ್ಯ. ಅವ್ರು ಬಂದು ಏನಾರ ಹಿಂದೆ ಕೇಳಿಲಿಲ್ಲ ಅಂದ್ರೆ ನಾನು ಆಡಾಗುವಾದಾಗ ಇರ್ತೀನಿ. ದೇವರಂತ ಮನುಷ್ಯ. ಸುಮ್ಮನೆ ಕುಂತಿಲ್ಲ, ಮಾತಾಡ ಏನಾದ್ರು. ಹಾ ಮರ್ತಿದ್ದೆ, ನಾನು ಮುಂಬೈ ಬರಬೇಕು ಅಂತ ಅನ್ಕೊಂಡಿದ್ದೆ. ನನ್ನ ಸಂಬಂಧ ಬರಾಗ್ತಿಲ್ಲೋ, ಬರಬೇಡ, ಅದರ ಅವಶ್ಯಕತೆ ಇಲ್ಲ. ಇಲ್ಲ, ನನಗೋಸ್ಕರನೇ ಬರ್ತಾ ಇದ್ದೀನಿ. ಎಲ್ಲಾದ್ರೂ ಹೋಗೋಣ? ಎಲ್ಲಿಗೆ? ಎಲ್ಲಾದ್ರೂ ಜನ ಇರೋ ಕಡೆ. MG ರೋಡ್. ನಿಮ್ಗೆ ಬೆಂಗಳೂರಲ್ಲಿ ಯಾರು ಪರಿಚಯ ಇಲ್ವಾ? ಅದರ ಇವತ್ತೊಬ್ಬ ಮಗಳ ಬರ್ತಡೇ ಇದೆ ಕರೆದಿದ್ದ. ಮಗಳ ಹತ್ರ ಇನ್ನು ಸಣ್ಣ ಕೂಸ. ಸರಿ, ಅಲ್ಲಿಗೆ ಹೋಗೋಣ. ಬರೀ ಮಕ್ಕಳು ಇರ್ತಾರಲ್ಲೇ, ಅದಕ್ಕೆ ಸಾಮಾನು ಬಲೂನು ಸಿಹಿಯ ಮಿಯ ಪಾಪಡು ಹ್ಯಾಪಿ ಬರ್ತಡೇ ಇದೆ ಅಂತಲ್ಲ. ಒಳ್ಳೇದೇ, ಹೋಗ್ಬೋದಾ? ಮಕ್ಕಳಿಗೆ ಇಷ್ಟ ಸ್ವೀಟ್, ಬೊಂಬೆ ಏನಾದರೂ ತಗೊಂಡ್ಬರೋಣ. ವಿಚಿತ್ರನೇ ನೀನು.
ಅನಿಸಿಕೆಗಳು ಏನಾದರೂ ಇದ್ದರೆ ದಯವಿಟ್ಟು ಅದನ್ನು ಹಂಚ್ಕೊಳ್ಬೇಕು ಅಂತ ಹೇಳಿ. ಬದುಕು ರಚನೆ ಪ್ರಸನ್ನ 1996ರಲ್ಲಿ ಬರೆದಿದ್ದು. ಈ ನಾಟಕದ ನಿರ್ದೇಶನ ಯತೀಶ್ ಎನ್ ಕೊಳ್ಳೇಗಾಲ. ಈ ನಾಟಕ ನೋಡಿ ನಿಮ್ಗೇನೋ ಅನ್ಸಿರುತ್ತೆ, ಅಥವಾ ಏನೋ ಆಗಿರುತ್ತೆ, ಏನೋ ಹೇಳಬೇಕು ಅನ್ಸಿರುತ್ತೆ, ಅಥವಾ ಕೇಳಬೇಕು ಅನ್ಸಿರುತ್ತೆ, ಅಥವಾ ಸಲಹೆ ಕೊಡಬೇಕು ಅನ್ಸುತ್ತೆ, ಅಥವಾ ಏನೋ ಇದರಲ್ಲಿ ವಿಷಯ ಆಯ್ತು ಅಂತ ಅನ್ಸಿರುತ್ತೆ. ಆದರೆ ಏನೇ ಇದ್ರು ನೀವು ಹಂಚ್ಕೋಬೋದು. ನಿಮ್ಮ ಎಲ್ಲ ಸಲಹೆಗಳನ್ನು ನಾವು ತಗೋತೀವಿ, ಮತ್ತೆ ನಮ್ಮ ಮುಂದಿನ ಪ್ರಯಾಣಕ್ಕೆ ಅದು ಹೆಲ್ಪ್ ಆಗುತ್ತೆ ಅಂತ ಅನ್ಕೋತಾ ಇದ್ದೀನಿ. ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನ ಹೇಳಿ. ಒಂದು ಮೆಸೇಜು ನಿಜಕ್ಕೂ ತುಂಬ ಅದ್ಭುತವಾಗಿತ್ತು. ಜೊತೆಗೆ ನಮ್ಮ ಆನೆಕಲ್ಲಿನ ಪ್ರತಿಭೆ ಇನ್ನೂ ಒಂದು ಅದ್ಭುತವಾದಂಥ ಅವಕಾಶಗಳು ಸಿಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಹಾರೈಸ್ತೀನಿ. ಆದ್ಮೇಲೆ ಈ ಸಂದರ್ಭ ಹೇಗಿದೆ ಅಂದರೆ ತುಂಬ ಖುಷಿ ಆಗ್ತಿದೆ. ಅವರು ಪ್ರಾರಂಭದಲ್ಲಿ ಹೇಳಿದ್ರು ತುಂಬ ಖುಷಿ ಆಗ್ತಿದೆ ಅಂತ. ಎಲ್ಲರೂ ಮೊಬೈಲು, ಟಿ ವಿ ಇದೇ ಜೀವನ ಮಾಡ್ಕೊಂಡ್ಬಿಟ್ಟಿದ್ವಿ. ಇದನ್ನೆಲ್ಲ ಹೊರತುಪಡಿಸಿ ಬೇರೊಂದು ಬದುಕು ಇದೆ ಅಂತ ನಮ್ಗೆ ಗೊತ್ತಿದ್ರು ನಾವು ಅದರ ಹಿಂದೆ ಹೋಗ್ತಿಲ್ಲ, ಅದನ್ನು ಆರಿಸ್ಕೊಳ್ತಿಲ್ಲ. ಆದರೂ ಈ ರಾತ್ರಿ ಸಂದರ್ಭದಲ್ಲಿ ನಾವೆಲ್ಲರೂ ನಮ್ಮ ಜವಾಬ್ದಾರಿಗಳನ್ನು ಬಿಟ್ಟು ಬಂದು ಇಲ್ಲಿ ಸೇರಿ ಈ ಒಂದು ಪುಟ್ಟ ಪ್ರದರ್ಶನಕ್ಕೆ ನಾವೆಲ್ಲ ಸಾಕ್ಷಿಯಾಗಿದ್ದೀವಲ್ಲ, ನಿಜಕ್ಕೂ ಅವರಿಗೆ ಸಂಪೂರ್ಣವಾದಂಥ ಬೆಂಬಲ ನಾವು ಕೊಡ್ತಾ ಇದ್ದೀವಿ ಅಂತ ನನ್ನ ಇಲ್ಲೂ ಕೂಡ 1 ಗಂಟೆ ಈ ಥರದ್ದು ಇದರಲ್ಲಿ ಆದರೂ ಕೂಡ ನನಗೆ ಅನಿಸಿದ್ದನ್ನು ನಾನು ಹೇಳ್ತೇನೆ. ಇತ್ತೀಚಿನ ನಮ್ಮ ನಿಜ ಜೀವನದ ಘಟನೆ ಕೂಡ ಇದರಲ್ಲಿ ನಾಟಕದಲ್ಲಿ ಪ್ರತಿಯೊಬ್ಬರು ಅವ್ರು ಕೆಲವರು ಹೇಳ್ಕೊತಾರೆ, ನಾನು ಹೇಳ್ತೀನಿ. ಪ್ರತಿಯೊಬ್ಬರ ನಿಜ ಜೀವನದ ಘಟನೆ ಇರ್ತದೆ. ಮತ್ತು ಏನು ಆಕೆ ಮಹಿಳೆ ತನ್ನ ತೊಳಲಾಟ ಅದು ಏನಿದೆ, ಅದು ಯೌವನದಲ್ಲಿ ತನ್ನ ಒಂದು ಏನು ಭಾವನೆಗಳನ್ನು ಕಟ್ಟಿ ಆಗ್ತಕ್ಕಂಥ ಒಂದು ಅವಕಾಶಗಳಿರ್ತದೆ. ಬೇರೆ ಬೇರೆ ರೀತಿಯಲ್ಲಿ ಇಲ್ಲಿ ಕೇವಲ 2 ಪಾತ್ರ ಆದರೆ ಕೆಲವರಲ್ಲಿ ಬೇರೆ ಬೇರೆ ರೀತಿಯಾಗಿ ಹೋಗ್ತದೆ. ಹಾಗಾಗಿ ಈ ಯೌವನ ಅಂತಕ್ಕಂಥದ್ರಲ್ಲಿ ನಾವುಗಳು ಯಾವ ರೀತಿ ನಾವು ಅಡ್ಡದಾರಿನಲ್ಲಿ ಅಥವಾ ವಾಮಮಾರ್ಗದಲ್ಲಿ ಆಮೇಲೆ ಬಯಸಲು ಬೇರೆ ಬೇರೆನ ಬಯಸ್ತಕ್ಕಂಥ, ಇವತ್ತು ತನ್ನ ಗಂಡ ಇದ್ದರೂ ಕೂಡ ಗೆಳೆಯನ ಜೊತೆ ನಾವು ಸಮಯವನ್ನು ನಾನು ಅಲ್ಲಿ ಹೋಗ್ಬೇಕು, ನನ್ನ ಗಂಡನಿಗಿಂತ ನನ್ನ ಗೆಳೆಯನಿಗೆ ಚೆನ್ನಾಗಿ ನೋಡ್ಕೊಂಡು ಅಂತ. ಅಂದರೆ ಗೆಳೆಯ ಕೂಡ ಎಲ್ಲೋ ಒಂದು ಕಡೆ ತನ್ನ ಗಂಡನನ್ನೇ ನೀವು ಆಶ್ರಯಿಸಬೇಕು ಅಂತ. ಮತ್ತು ಇತ್ತೀಚಿನ ಯಂಗ್ಸ್ಟರ್ಸ್ಗೆ ನಾನು ಏನಂತ ಹೇಳಿದ್ರೆ, ಕಾಲೇಜ್ ಸ್ಟೂಡೆಂಟ್ಸಲ್ಲಿ ಇದನ್ನು ಮಾಡಿದ್ರೆ ಒಂದಷ್ಟು ಅನುಕೂಲ ಆಗ್ತದೆ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾಕಂತ ಹೇಳಿದ್ರೆ ಈಗಿನ ಜನ್ರೇಷನ್ ಭಾಳ ಯಾವ ರೀತಿ ಅಂತ ಹೇಳಿದ್ರೆ ಎಲ್ಲೋ ಕೂಡ ಬೇಕು ಅಂತ, ಆದರೆ ಯಾವುದು ಬೇಕು ಯಾವುದು ಬೇಡ ಅಂತಕ್ಕಂಥದ್ದನ್ನ ನಿರ್ಣಯ ಮಾಡ್ತಕ್ಕಂಥ ಹಂತದಲ್ಲಿ ಇಂಥವನ್ನೆಲ್ಲ ಪಾತ್ರಧಾರಿ ಕೊನೆ ಹಂತದಲ್ಲಿ ನನ್ನ ಗಂಡನೇ ಬೇಕು ಅಂತಕ್ಕಂಥದ್ದು, ಮತ್ತೆ ನನಗೆ ಬೇರೆಲ್ಲ ಬಯಸಿರ್ತಕ್ಕಂಥದ್ದು ಅದೆಲ್ಲ ಸೂಕ್ತ ಅಲ್ಲ, ಜೊತೆ ನಾನು ಮಾದಕ ದ್ರವ್ಯವನ್ನು ಸೇವಿಸ್ತಕ್ಕಂಥದ್ದು ಮತ್ತು ದುಶ್ಚಟಗಳಿಗೆ ದಾಸರಾದರು, ಕೊನೆಯಲ್ಲಿ ನನ್ನ ಪುರುಷ ನನ್ನ ಗಂಡನೇ ನನಗೆ ಸರ್ವಸ್ವ ಅಂತಕ್ಕಂಥದ್ದು ಇದು ಒಂದು ವಿಷಯ. ಮತ್ತು ಬಹಳ ಪಾತ್ರಧಾರಿಗಳಿಗೆ ಬಹಳ ನನಗೆ ನಮ್ಮ ತಾಲೂಕಿನ ಒಬ್ಬ ಕಲಾವಿದ ಮೇಲೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಹೋದರ ಹೇಳಿದಾಗ ಎಲ್ಲರೂ ಮೊಬೈಲು, ಫೇಸ್ಬುಕ್, ವಾಟ್ಸಪ್ಪಲ್ಲಿ ಇಂಥ ನಾಟಕಗಳನ್ನು ನೋಡೋದು ವಿರಳ. ಇಲ್ಲಿ ಕೇವಲ ಒಂದು 50-100 ಜನ ಇದ್ದರೆ ಒಂದು 50 ಲಕ್ಷ ಇದೆ. ಯಾಕಂತ ಹೇಳಿದ್ರೆ ಬೆಂಗಳೂರಿನ ಅಥವಾ ಇಂಥ ಯಾಂತ್ರಿಕ ಯುಗದಲ್ಲಿ ಆರ್ಕೆಸ್ಟ್ರಾ ಮತ್ತೊಂದಕ್ಕೆ ಜನ ಸೇರ್ತಕ್ಕಂಥದ್ದು ಇಂಥ ನಾಟಕಗಳನ್ನು ಅದನ್ನು ಕುಳಿತು ಭಾಳ ಸೈಲೆಂಟ್ ಆಯಿತು. ಹಂಗಾಗಿ ನನಗೂ ಕೂಡ ನಾನು ಹೊರಗಡೆ ಹೋಗ್ಬೇಕು, ನನಗೆ ಫೋನ್ ಮಾಡ್ತಾ ಇದ್ದೆ, ಆದರೂ ಕೂಡ ನನಗೊಂದು ತೊಳಲಾಟ ಇತ್ತು. ಅಂತೆ ಹೇಗಾಗ್ಬೋದು, ನನಗೇನು ಅಂದರೆ ಅಂತೆ ಏನಾಗ್ಬೋದು. ಹಾಗಾಗಿ ಅಂತ್ಯದಲ್ಲಿ ಯಾವ ನಾಟಕಕಾರ ಬಹಳ ಅಮೋಘವಾಗಿ ನಿಮ್ಮ ಒಂದು ತೊಳಲಾಟವನ್ನು ಇವರು ಅನುಭವಿಸ್ತಾ ಇದ್ದಾರಲ್ಲ, ಅದು ಬಹಳಷ್ಟು ಗಂಡಸರು ಅನುಭವಿಸ್ತಾ ಇರ್ತಕ್ಕಂಥ ಕಥೆಗಳು ನಿಜ ಜೀವನದಲ್ಲಿ. ಅವರು ತಮ್ಮ ಅಭಿಪ್ರಾಯಗಳನ್ನು ಹೇಳ್ಕೊಳಕ್ಕಾಗೋದಿಲ್ಲ ಗಂಡಸರು. ಸಾಮಾನ್ಯವಾಗಿ ಹೆಣ್ಮಕ್ಳು ಏನು ಮಾಡ್ತೀವಿ, ನಮ್ಮ ಮಾತುಗಳಲ್ಲಿ ಹೇಳ್ಕೊಂಡ್ಬಿಡ್ತೀವಿ, ಎಕ್ಸ್ಪ್ರೆಸ್ ಮಾಡ್ತೀವಿ, ಕಣ್ಣೀರನ್ನು ಹಾಕ್ಕೊತೀವಿ. ಆದರೆ ನಮ್ಮ ಅನುಭವಗಳು ಎಲ್ಲರಿಗೂ ಗೊತ್ತಾಗಿರ್ತಕ್ಕಂಥದ್ದು. ಗಂಡಿನ ತೊಳಲಾಟ ಇದೆಯಲ್ಲ, ಅದನ್ನು ಒಂದು ಹೆಣ್ಣು ಅಷ್ಟೇ ಅರ್ಥ ಮಾಡ್ಕೊಳ್ಳೋಕೆ ಆ ಒಂದು ಅದ್ಭುತವಾದಂತಹ ಅಭಿನಯವನ್ನು ನೀವಿಬ್ಬರು ಕೊಡ್ತೀವಿ. ಅಫ್ಕೋರ್ಸ್
ಕೋರ್ಸ್ ಮತ್ತು ನೀನು ಸಹ ನಿಜಕ್ಕೂ ತುಂಬ ಚೆನ್ನಾಗಿತ್ತು. ನನ್ನ ಮಕ್ಕಳನ್ನ ಬಿಟ್ಟು ಬಂದಿದ್ದೀನಿ. ಆ್ಯಕ್ಚುಲಿ 8 ಗಂಟೆಗೆ ಊಟ ಕೊಡಬೇಕಾಗಿತ್ತು. ಇಷ್ಟೊತ್ತು ನಾನು ಹಿಂದೆ ಬಟ್ ಕಂಪ್ಲೀಟಾಗಿ ಮತ್ತೆ ಹೋಗ್ಬಿಟ್ಟಿದ್ದೀನಿ. 8 ಗಂಟೆಗೆ ಅವ್ರು ಊಟ ಕೊಡಬೇಕು ಅನ್ನೋದನ್ನ ಅಷ್ಟು ಮಾತುಗಳಲ್ಲಿ ನಮ್ಮನ್ನ ಮಗ್ನರಾಗ್ಬಿಟ್ಟಿತ್ತು. ನಾನಂತೂ ತುಂಬಾ ವರ್ಷಗಳಾಗಿತ್ತು ನಾಟಕ ಅಂತಕ್ಕಂಥದ್ದು. ಅಫ್ಕೋರ್ಸ್ ನಾವು ಸಹ ಮೊಬೈಲ್ ಟಿವಿಗಳಲ್ಲಿ ಇನ್ವಾಲ್ವ್ ಆಗಿಬಿಟ್ಟಿದ್ದೀವಿ. ನಿಜಕ್ಕೆ ಅನಿಸ್ತು ನನಗೆ ಮಕ್ಕಳನ್ನ ಕರ್ಕೊಬರ್ಬೇಕು ಅಂತ ಹೇಳಿ. ಮುಂದವ್ರು ಹೇಳಿದ್ರು ಆ್ಯಕ್ಚುಲಿ ಇದು ಮದುವೆ ಜೀವನಕ್ಕೆ ಸಂಬಂಧಪಟ್ಟಿದ್ದು ಮಕ್ಕಳನ್ನ ಅವಾಯ್ಡ್ ಮಾಡಿದ್ರೆ ಒಳ್ಳೇದು ಅಂತೇಳಿ. ಹಾಗಾಗಿ ನಾನು ಕರ್ಕೊಂಡು ಬಂದಿಲ್ಲ. ಸೊ ಮಕ್ಕಳನ್ನ ಕೂರಿಸ್ಕೊಂಡು ನೋಡ್ತಕ್ಕಂಥ ನಾಟಕಗಳನ್ನು ಮತ್ತಷ್ಟು ಕಡಿಮೆ ಅಂತ ನಾನು ಅಪೇಕ್ಷೆ ಪಡ್ತೀನಿ. ಸೊ ಕಂಗ್ರ್ಯಾಚುಲೇಷನ್. ಬಹಳ ಅದ್ಭುತವಾಗಿ ಸರ್ ನಿಮ್ಮ ಒಳಗಾಟನ ನನ್ನ ಕೂತ್ಕೊಂಡು ಆಗಿಲ್ಲ ಸರ್. ನಿಜವಾಗ್ಲೂ ಅಷ್ಟು ಕಂಟ್ರೋಲ್ ಮಾಡಿಕೊಂಡು ಅದನ್ನು ನಿಭಾಯಿಸಿದೆಯಪ್ಪ ಅಂತ ರಿಯಲಿ ಎಕ್ಸ್ಟ್ರಾರ್ಡಿನರಿ ಆಗಿತ್ತು. ಮೇಡಮ್ ಮಮತಾ ಮೇಡಮ್ ಧನ್ಯವಾದಗಳು. ಯಾಕೆಂದರೆ ಬೇರು ಅಂತಕ್ಕಂಥ ಸಂಸ್ಥೆ ಇತ್ತೀಚೆಗೆ ನನ್ನ ಗೆಳತಿ ಮಮತಾನವರು ನನಗೆ ಅತ್ಯಂತ ಅದ್ಭುತವಾದಂಥ ಸ್ನೇಹಿತೆ ಅಂತ ಹೇಳ್ಕೊಳ್ಳೋಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಯಾಕೆಂತಂದರೆ ಬಹಳಷ್ಟು ವಿಚಾರಗಳನ್ನು ಬಹಳಷ್ಟು ಪ್ರಮುಖವಾಗಿ ಒಂದು ಸೆಕ್ಷುವಲ್ ವಿಚಾರಗಳನ್ನು ಸಂಬಂಧಪಟ್ಟಂಗೆ ಅವರು ಸ್ಟಡಿ ಮಾಡಿರ್ತಕ್ಕಂಥದ್ದು, ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಂಥ ವಿಚಾರಗಳ ಬಗ್ಗೆ ಅವರು ಸ್ಟಡಿ ಮಾಡಿರ್ತಕ್ಕಂಥದ್ದು, ಇತ್ತೀಚಿನ ಪರಿಸ್ಥಿತಿಗಳಲ್ಲಿ ಹೆಣ್ಣು ಮಕ್ಕಳು ಯಾವ ರೀತಿ ತಮ್ಮ ಭಾವನೆಗಳನ್ನು ಹೇಳ್ಕೊಡೋದಕ್ಕೆ ತೊಡಗಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಅವರು ಸ್ಟಡಿ ಮಾಡ್ತಿರ್ತಕ್ಕಂಥದ್ದು. ಅದಕ್ಕೆ ಒಂದು ಒಳ್ಳೆ ವೇದಿಕೆಯನ್ನು ನಾವು ಕಟ್ಟಬೇಕು ಅಂತ ಒಂದು ದೊಡ್ಡ ಕನಸನ್ನು ಕಟ್ಟಿಕೊಂಡಿರ್ತಕ್ಕಂಥವ್ರು ಅಂತವರು. ಅವರ ಈ ಒಂದು ಬೇರು ಸಂಸ್ಥೆಯಲ್ಲಿ ಈ ಒಂದು ಇದು ಪ್ರಪ್ರಥಮವಾಗಿ ನಾನು ಬರ್ತಕ್ಕಂಥ ಕಾರ್ಯಕ್ರಮ ಅದ್ಭುತವಾಗಿ ನಡೆದಿದೆ. ಸೊ ಮ್ಯಾಮು ಅಭಿಷೇಕ ತಗೊಂಡಿದ್ದಕ್ಕೆ ಮತ್ತೆ ನಾನು ಅಭಿಷೇಕ ಕನೆಕ್ಟ್ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ. ಅಮಾಸ ಕಟ್ಟಿದ್ದು 2023 ಆನೇಕಲ್ನ ತಂಡ, ಆನೇಕಲ್ನ ಯೂತ್ಸು, ಆನೇಕಲ್ನ ಹುಡುಗರು ಮುಂದೆ ನಿಂತು ಕಟ್ಟಂತ ನಾಟಕ ಅಮಾಸ ಆಗಿದೆ 2023. ಮತ್ತೆ ನಾವು ನಾಟಕನ ಕಲಿಸ್ಲಿಕ್ಕೆ ನಮಗೆ 2026 ಟೈಮ್ ಬೇಕಾಗ್ತದೆ. ಸೊ ಆನೇಕಲ್ಲು ಲೇಔಟ್ಗಳಾಗ್ತಿದೆ, ಮಹಲ್ಗಳು ಬರ್ತಿದೆ, ಡೆವಲಪ್ ಆಗ್ತಿದೆ, ಇಂಡಸ್ಟ್ರಿಗಳು ಬರ್ತಿದೆ. ಆದರೆ ಸಾಹಿತ್ಯ ರಂಗಭೂಮಿಯಲ್ಲಿ ಏನು ಜಾಗ ಇದೆ ಅನ್ನೋ ಪ್ರಶ್ನೆ ಇನ್ನೂ ಆನೇಕಲ್ ನಮ್ಮ ಯುವಕ ಜನಕ್ಕೂ ಕಾಡ್ತಾ ಇದೆ. ಬೆಳಗ್ಗೆಯಿಂದ ಒದ್ದಾಡಿರೋ ಅತಿ ಇವರು ಶಿಗ್ಗಾವಿಂದ ಬಂದಿರೋದು, ಇವರು ಪಿರಿಯಾಪುರದಿಂದ ಬಂದಿರೋದು. ಇಂಥ ಕಲಾವಿದರು ನಾವು ಅಲ್ಲಿಂದ ಕಲಿತಾಗ ಆನೇಕಲ್ ಬಗ್ಗೆ ಒಂದು ಅಭಿಪ್ರಾಯ ಮಾಡ್ಬಿಡುತ್ತಲ್ಲ ಅಲ್ವಾ? ಅದು ತುಂಬಾ ಕಷ್ಟ. ಆನೇಕಲ್ನ ಒಬ್ಬ ಯಂಗ್ಸ್ಟರ್ ಯೂತ್ ಆಗಿ ಅಥವಾ ನಾನೇನೋ ಮುಂದೆ ಕಟ್ಟಬೇಕು ಅಂತ ಹೊರಟಾಗ ಸಡನ್ ಮಳೆ ಬಂದ್ರೆ ಎಲ್ಲ ಬಂದಿದ್ದಾರೆ. ಅದು ನಂಬಿಕೆ ನನಗೆ ಮಾಡಬಹುದು ಅಂತ. ಬೆಳಿಗ್ಗೆ ಸಡನ್ ಹಾಗೆ ಹೋಯ್ತಲ್ಲ, ಇವರಿಗೆ ಉತ್ತರ ಕೊಡೋದು, ಅಲ್ಲಿ ನಿರ್ದೇಶಕ ಏನು ಉತ್ತರ ಕೊಡೋದು. ಬಟ್ ಹೇಗೋ ಆಯ್ತು, ಅದು ನಂಬಿಕೆ ನಾವೆಲ್ಲ ಇದ್ದೀವಿ. ಅದೇ ಸಂಬಂಧ ಅನ್ನೋದು ದೊಡ್ಡ ಕಣ. ಎಲ್ಲೇ ವಿದ್ಯೆ ಕೊಟ್ಟರು, ಎಲ್ಲೇ ಕೊಟ್ಟರು. ಕಲೆಗಳಿಗೆ ರಂಗಭೂಮಿಗೆ ಗಡಿಗಳಿಲ್ಲ, ಬಣ್ಣಗಳಿಲ್ಲ, ವರ್ಣಗಳಿಲ್ಲ, ಜಾತಿ ಇಲ್ಲ, ಧರ್ಮ ಇಲ್ಲ, ಗಂಡು ಹೆಣ್ಣು ಯಾವುದೂ ಇಲ್ಲ. ನಾನೊಬ್ಬ ಮನುಷ್ಯ, ಇನ್ನೊಬ್ಬ ಮನುಷ್ಯ ಮುಖಾಮುಖಿಯಾಗ ಭಾವನೆಗಳನ್ನ ಹಂಚ್ಕೊಳ್ಳೋದು, ಸ್ವಲ್ಪ ಹೊತ್ತು ಮಾತಾಡೋಣ, ಮಾತು ಕೇಳಿಸ್ಕೊಳ್ಳೋಣ. ಇಂಥ ವಿಷಯಗಳಿಗೆ ಜಾಗ ಇಲ್ಲ ಅಂದರೆ ಆನೇಕಲ್ಲು ಬೆಳೆದಿಲ್ಲ ಅಂತ ತುಂಬ ಹಿಂದೆ ಹೊರಟಿದ್ದು. ಇನ್ನು ಮತ್ತೆ ಹಿಂದೆ ಹೊರಟ್ರೆ ಗೊತ್ತಿಲ್ಲ, ಮತ್ತೆ ನಮ್ಮನ್ನ ಎಳೆಕ್ಕೆ ಅಂಬೇಡ್ಕರ್ ಬರ್ಬೇಕಾ ಅಥವಾ ಭಗತ್ ಸಿಂಗ್ಗೆ ಬರ್ಬೇಕಾ ಗೊತ್ತಿಲ್ಲ. ಸೊ ಓವರ್ ಟು ಯು ಆನೇಕಲ್ ಜನತೆಗೆ ನೀವೇನು ಮಾಡ್ತೀರಾ? ರೀತಿಯ ಮಹಿಳೆ ಯಾವಾಗಲೂ ಇಡೀ ಬೀದಿಯ ಎಲ್ಲ ಹೆಣ್ಣು ಮಕ್ಕಳ ಕಷ್ಟ ಸುಖವನ್ನು ಕುತ್ಕೊಂಡಿದ್ದಾರೆ. ಎಲ್ಲರನ್ನೂ ಮಾತಾಡಿಸ್ಕೊಳ್ತಾ, ಎಲ್ಲರನ್ನೂ ಒಳಗೊಳಿಸ್ಕೊಳ್ತಾ, ಏನೇ ಮಿತಿಗಳಿದ್ರೂ ಸಹಿತ, ಕೌಟುಂಬಿಕವಾಗಿ ಮತ್ತು ದೈಹಿಕವಾಗಿ ಏನೇ ಇದ್ರೂ ಸಹಿತ ನಮ್ಮ ಆನೇಕಲ್ನ ನ್ಯಾಷನಲ್ ಲೆವೆಲ್ಗೆ ತಗೊಂಡು